ಆಚಾರ್ಯ ಇಲ್ಲಿ ಕಳಿಸ್ಬೇಕಂತ ಮಾಡೀವಿ. ಬದುಕಬೇಕು, ಎಲ್ಲರೂ ಬದುಕಬೇಕು. ಹೇಗೆ ಬದುಕಬೇಕು ಅಂತ ಗೊತ್ತಾಗಬೇಕು ಅಂದ್ರೆ ಇತಿಹಾಸ ಪುರಾಣಗಳನ್ನು ನೋಡ್ಬೇಕು. ಅಂದಾಗ ಮಾತ್ರ ನಮಗೆ ಬದುಕಲಿಕ್ಕೆ ಬರ್ತದೆ. ಇಲ್ಲಂದ್ರೆ ಏನಾಗುತ್ತೆ ಅಂದ್ರೆ ಜೀವಂತ ಇರ್ತೀವಿ ಅಷ್ಟೇ, ಬದುಕಲಿಕ್ಕೆ ಬರೋದಿಲ್ಲ. ಬದುಕಬೇಕಾದ್ರೆ ಗೊತ್ತಾಗ್ಬೇಕು. ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ ನಲ್ಲಿ ಬರ್ತಾನೆ. ಯಾರೋ ಒಬ್ಬರ ಆಚಾರ ಹೀಗೆ ಬಂದಾಗ ಇಬ್ಬರು ಗಂಡ ಹೆಂಡತಿ ಕೂತಿರ್ತಾರಲ್ಲಿ, ಟ್ರೈನ್ ವೇಟ್ ಮಾಡ್ಕೋತ ಕೂತಿರ್ತಾರೆ. ಕೂತಾಗ ಈ ಆಚಾರ ಕೇಳಿದ್ರಂತ ಅವ್ರಿಗೆ, ಯಾರಿಗೆ? ಆ ದಂಪತಿಗಳಿಗೆ. ನೀವು ರಾಮಾಯಣ ಓದಿರ್ಯಾ ಅಂತ ಕೇಳಿದ್ರಂತ. ಅಂದ ತಕ್ಷಣ ಇಲ್ಲ, ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ಟ್ರೈನ್ ಬಂತು, ಗಂಡ ಹತ್ತಿದ, ಹೆಂಡತಿ ಹತ್ತೋದ್ರಾಗ ಟ್ರೈನ್ ಬಿಟ್ಟು ಬಿಡ್ತು. ಆಮೇಲೆ ಕೇಳಿದ್ನಂತ, ಹತ್ತಿದ ಗಂಡ ಕೇಳಿದ್ನಂತ, ನೀ ರಾಮಾಯಣ ಓದಿಲ್ಲ, ಅದಕ್ಕೆ ನಿನಗೆ ಹಿಂಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ. ಇದೇನು ಆಚಾರ್ಯ? ನನ್ನ ಹೆಂಡತಿ ಟ್ರೈನ್ ತಪ್ಪಿಸಿಕೊಳ್ಳಿಕ್ಕೂ ನಾನು ರಾಮಾಯಣ ಓದ್ಲಾರ್ದಕ್ಕೂ ಏನು ಸಂಬಂಧ? ರಾಮಾಯಣ ಓದಿಬಿಟ್ರೆ ನನ್ನ ಹೆಂಡತಿ ಹತ್ತಿ ಬಂದು ಬಿಡ್ತಿದ್ಲ? ಏನು ಆಚಾರ್ಯ, ಒಂದಕ್ಕೊಂದು ಏನಾದ್ರೂ ಲಿಂಕ್ ಇದೆಯಾ ಮಾತಿಗೆ ಅಂತ ಕೇಳಿದ್ರಂತೆ. ಆಚಾರ ಅಂದ್ರೆ ಅಂತ, ನೀನು ರಾಮಾಯಣ ಓದಿದ್ರೆ ನಿನ್ನ ಹೆಂಡತಿಗೆ ಟ್ರೈನ್ ತಪ್ಪಿಸಿಕೊಳ್ತಿರ್ಲಿಲ್ಲ. ಇದೇನು ಆಚಾರ ಹಾಸ್ಯದ ಮಾತಾಯ್ತು? ಇಲ್ಲ, ನಿಜವಾಗಲು. ಯಾಕೆ ಗೊತ್ತಾ? ರಾಮಾಯಣ ಒಂದು ಸತ್ಯ ನೋಡಿ. ರಾಮಾಯಣದಲ್ಲಿ ರಾಮಚಂದ್ರ ದೇವರು ನದಿಯನ್ನ ದಾಟುವಾಗ ಹಡಗಿನಲ್ಲಿ ಕೂಡಬೇಕಾದ್ರೆ ಮೊಟ್ಟ ಮೊದಲ ರಾಮ ಏನ್ ಮಾಡ್ತಾನೆ? ಸೀತೆಯನ್ನ ಕೈ ಹಿಡಿದು ಹತ್ತಿಸ್ತಾನೆ, ಆಮೇಲೆ ತಾನು ಕೂಡ್ತಾನೆ ಅಲ್ವಾ? ನೀನು ರಾಮಾಯಣ ಓದಿದ್ರೆ ನೀನು ಮೊದಲು ನಿನ್ನ ಹೆಂಡತಿ ಹತ್ತಿಸ್ತಿದ್ದಿ, ಆಮೇಲೆ ಗಾಡಿ ಬಿಟ್ಟರು ನೀನು ಹತ್ತಿ ಬಿಡ್ತಿದ್ದಿ, ಏನು ಸಮಸ್ಯೆ ಇಲ್ಲ. ನೀನು ರಾಮಾಯಣ ಓದಿಲ್ಲ, ಆದ್ರಿಂದ ನಿನ್ನ ಹೆಂಡತಿಗೆ ಟ್ರೈನ್ ಮಿಸ್ ಆಯಿತು. ಹಾಗಾದ್ರೆ ಆಚಾರ್ಯ, ಟ್ರೈನ್ ಮಿಸ್ ಆಗಬಾರ್ದು ಅಂದ್ರೆ ರಾಮಾಯಣ ಓದಬೇಕಾಯ್ತು. ಹಾಗಾದ್ರೆ ಯಾವಾಗ ಓದಬೇಕು ಅಂದ್ರೆ ಜೀವನದ ಪ್ರತಿ ಕ್ಷಣದಲ್ಲಿ ಹೇಗೆ ಬದುಕಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು ಅನ್ನೋದಾದ್ರೆ ಪುರಾಣ ಓದಬೇಕು, ಇತಿಹಾಸ ಓದಬೇಕಂದ್ರೆ ಮಾತ್ರ ಬದುಕು ಗೊತ್ತಾಗತ್ತೆ. ಇಲ್ಲ ಬದುಕೇ ಗೊತ್ತಾಗೋದಿಲ್ಲ, ಬರೀ ಜೀವಂತ ಇರ್ತೇವೆ ಅಷ್ಟೇ. ಬದುಕಬೇಕು ಅಂದ್ರೆ ಗೊತ್ತಿರಬೇಕು. ಅದಕ್ಕಾಗಿ ಪುರಾಣ. ನಮ್ಮಲ್ಲಿ ಪುರಾಣ ಅಂತಂದ್ರೆ ವಯಸ್ಸಾದವರು, ಅತಿ ಹೆಚ್ಚು ಕಿವಿ ಕೇಳಿಸಲಾರದವರೇ ಇರ್ತಾರೆ ಪುರಾಣದಲ್ಲಿ ಯಾರಿರ್ತಾರೆ? ಕಿವಿ ಕೇಳಿಸಲಾರದವರೇ ಇರ್ತಾರೆ. ಒಂದ್ಸರ್ತಿ ನಾನು ಪುಣಕ್ಕೆ ಹೋಗಿದ್ದೆ ಪ್ರವಚನಕ್ಕೆ. ಪ್ರವಚನಕ್ಕೆ ಹೋದಾಗ ಅಲ್ಲಿ ಮುಂದೆ ಒಂದು 3 ಜನ ಕೂತಿದ್ರು ಪುರಾಣಕ್ಕೆ. ಕೂತಾಗ ಶ್ರೀ ಗುರುಭ್ಯೋ ನಮಃ ಅಂತ ಶುರು ಮಾಡಿದ ತಕ್ಷಣ ವಾ 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 ಕ್ಯಾ ಬಾತ ಅಂದ್ಬಿಟ್ರು. ನಾನು ಗಾಬರಿ ಆಗಿಬಿಟ್ಟು, ಇದೇನು ಎಂಥ ಪಂಡಿತರು ಕೂತು ಬಿಟ್ರು ಮುಂದೆ. ವಾ 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 ಶುರುವಿಗೆ ವಾ 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 ಕ್ಯಾ ಬಾತ ಎಂದು. ಅವತ್ತಿನ ಪ್ರವಚನ ಮುಗಿಸಿದ ಮೇಲೆ ಆರ್ಗನೈಸರ್ ಇರ್ತಾರಲ್ಲ, ಕರೆಸಿದವರು, ಅವ್ರನ್ನ ಕೇಳಿದೆ, ಆ ಮುಂದೆ ಕೂತಿರ್ತಾರಲ್ಲ 3 ಜನ ವಯಸ್ಸಾದವರು, ಅವರು ತುಂಬಾ ದೊಡ್ಡ ವಿದ್ವಾಂಸರ ಅಂತ ಕೇಳಿದೆ. ಕೇಳಿದ ತಕ್ಷಣ ಇಲ್ಲಾಚಾರ್ಯ, ಅಂತ ದೊಡ್ಡ ವಿದ್ವಾಂಸರು ಏನಲ್ಲ, ಅವ್ರೇನು ಓದ್ಕೊಂಡವ್ರಲ್ಲ. ಯಾಕೆ ಕೇಳಿದ್ರಿ ಅಂದ ತಕ್ಷಣ, ಇಲ್ಲ ಪ್ರಾರಂಭಕ್ಕೆ ವಾ 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 ಕ್ಯಾ ಬಾತ ಎಂತಿದ್ರು ಅವರು ಅಂತ. ಇಲ್ಲ ಆಚಾರ್ಯ, ನಿಮ್ಗೆ ಗೊತ್ತಿಲ್ಲ ಅವರು ಸುದ್ದಿ ಅಂತ. ಏನು? ಅವ್ರು 3 ಮಂದಿಗೂ ಕಿವಿ ಕೇಳಿಸಂಗಿಲ್ಲ, 3 ಮಂದಿ ಕಿವಿ ಕೇಳಿಸಂಗಿಲ್ಲ. ಇನ್ನು ನಮಗ್ ಕಿವಿ ಕೇಳಿಸಂಗಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಅಂತ ವಾ 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 ಅಂದ್ಬಿಡ್ತಿದ್ರು. ನೋಡ ಕವರ್ ಮಾಡೋದು ಹೆಂಗಿರ್ತದೆ. ಇಲ್ಲ ಕಿವಿ ಕೇಳಿಸಲಾರ್ದವರು, ಇಲ್ಲ ಹೇಳಿದ್ದು ಅರ್ಥ ಮಾಡ್ಕೊಳ್ಳಾರ್ದವರು, ಇನ್ನ ಪುರಾಣ ಮತ್ತು ಇತಿಹಾಸ ಧರ್ಮವನ್ನ ತಿಳ್ಕೊಂಡ ಮೇಲೆ ಮುಂದೆ ಏನು ಬದುಕು ಉಳಿದಿಲ್ಲ ಅಂಥವರು ಬರ್ತಾರೆ. ಇನ್ನ ನೀವು ಕೇಳಿ ಮಾಡೋದೇನು? ನಿಜವಾಗ್ಲೂ ಪುರಾಣ ಯಾರಿಗೆ ಗೊತ್ತಾ? ಇನ್ನ ಪುರಾಣ ಯಾರಿಗೆ ಅಂದ್ರೆ ಜೀವನ ಪ್ರಾರಂಭ ಮಾಡ್ತಾ ಇದ್ದೀರಿ ನೀವು, ಜೀವನ ಪ್ರಾರಂಭ ಮಾಡ್ತಾ ಇದ್ದೀರಿ. ಇನ್ನ ತುಂಬಾ ದೊಡ್ಡ ಬದುಕು ಇದೆ ನಿಮಗೆ ಮುಂದೆ. ಹೇಗೆ ಬದುಕಬೇಕು, ಬದುಕಿನ ಚಾಕಚಕ್ಯತೆ ಹೇಗೆ, ಬದುಕಿನ ಶಿಸ್ತು ಏನು, ಯಾವ ರೀತಿ ಬದುಕಿದರೆ ನಾವು ಕಷ್ಟವನ್ನು ಎದುರಿಸುವ ಪರಿಸ್ಥಿತಿ ಬರೋದಿಲ್ಲ, ಇವು ಚೆನ್ನಾಗಿ ಗೊತ್ತಾಗಬೇಕು ಅಂದ್ರೆ ಇತಿಹಾಸ ಪುರಾಣಾಭ್ಯಾಮ್ ಇವೆರಡು ಮೊದಲು ಗೊತ್ತಾಗಬೇಕು. ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೇನೆ. ಯಾಕೆ ಬೇಕು ಪುರಾಣಗಳು, ಯಾಕೆ ಬೇಕು ಇತಿಹಾಸ? ನೀವೆಲ್ಲ ಶ್ರೀನಿವಾಸ ಕಲ್ಯಾಣ ಚೆನ್ನಾಗಿ ಕೇಳಿರ್ತೀರಿ ಎಲ್ಲರೂ. ಯಾಕಂದ್ರೆ ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದದ್ದೇ ಹೇಳಿದ್ರೆ ಜಲ್ಲಿ
ಅರ್ಥ ಆಗ್ತದೆ. ಶ್ರೀನಿವಾಸ ಕಲ್ಯಾಣ ಹೇಳ್ತೇನೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ದೇವರು ಬಕುಳಾದೇವಿಗೆ ಆಕಾಶರಾಜನ ಮನೆಗೆ ಹೆಂಗೆ ಹೋಗಬೇಕು ಅಂತ ಒಂದು ಅಡ್ರೆಸ್ ಹೇಳ್ತಾರೆ. ನಿಮಗೆ ಅದರಲ್ಲಿ ಗೊತ್ತಾಗತ್ತೆ. ಮೊದಲು ನೀವು ಹಿಂಗೆ ಆಶ್ರಮ ಇದೆ, ಕಪಿಲ ತೀರ್ಥ ಇದೆ, ಕಪಿಲೇಶ್ವರ ಆಶ್ರಮ ಇದೆ, ಆನಂತರ ವೇದ ಪಾಠಶಾಲೆಗಳಿದ್ದಾವೆ, ಅಲ್ಲಿ ಒಂದು ನದಿ ಹರಿತಾ ಇದೆ, ಅದನ್ನ ದಾಟಿ ಹೋಗಬೇಕು, ಈ ರೀತಿಯಲ್ಲಿ ಹೇಳ್ತಾರೆ. ಏನು ಆಚಾರ ಅಡ್ರೆಸ್ ಹೇಳಿದ್ದೇನು ದೊಡ್ಡ ವಿಷಯ? ಅದನ್ನ ಅಂಥ ಪುರಾಣದಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಏನು ದೊಡ್ಡ ವಿಷಯ ರೀ? ಅಡ್ರೆಸ್ ಎಲ್ಲರೂ ನಾನು ಹೇಳ್ತೇನೆ, ಅದನ್ನ ಪುರಾಣದಾಗ ಯಾಕೆ ಮೆನ್ಷನ್ ಮಾಡಬೇಕು? ಏನು ದೊಡ್ಡ ವಿಷಯನ ಅದು? ವೇದವ್ಯಾಸ ದೇವರಂತ ಸಾಕ್ಷಾತ್ ಪರಮಾತ್ಮ ಪುರಾಣ ರಚನೆ ಮಾಡಬೇಕಾದ್ರೆ ಅಡ್ರೆಸ್ ಹೇಳಿದ್ದು ಮೆನ್ಷನ್ ಮಾಡಿದೀನ್ರಿ, ವೇಸ್ಟ್ ಅಲ್ವಾ? ಅಂತಂದ್ರೆ ವೇಸ್ಟ್ ಯಾವೊಂದು ಅಕ್ಷರವೂ ಪುರಾಣದಲ್ಲಿ ವೇಸ್ಟ್ ಇಲ್ಲ. ನಮಗೆ ವೇಸ್ಟ್ ಅನಿಸ್ತು ಅಂದ್ರೆ ನಮ್ಮ ತಲೆ ವೇಸ್ಟ್ ಅದ ಅಂತಾನೆ ಅರ್ಥ. ನಮಗ್ ಗೊತ್ತಾಗ್ತಾ ಇಲ್ಲ. ಹಾಗಿದ್ರೆ ಸ್ವಲ್ಪ ಯಾರು ಮಾತಾಡ್ತೀರಿ ಮೆಲ್ಲಗೆ ಮಾತಾಡಿ. ಆ ನಂತರ ಅಡ್ರೆಸ್ ಹೇಳ್ತಾನಲ್ಲ ಶ್ರೀನಿವಾಸ, ಆ ಅಡ್ರೆಸ್ ಹೇಳುವಾಗ ಈ ರೀತಿಯಲ್ಲಿ ಹೇಳ್ತಾನೆ. ಏನೇನು ಹೇಳ್ತಾನೆ? ವೇದ ಪಾಠಶಾಲಾ, ನದಿ, ಕಪಿಲ ತೀರ್ಥ, ಕಪಿಲೇಶ್ವರ ಆಶ್ರಮ, ರುದ್ರದೇವರ ಗುಡಿ, ದೇವಸ್ಥಾನಗಳು, ಅಗ್ರಹಾರ. ಅಗ್ರಹಾರ ಅಂದ್ರೆ ಬ್ರಾಹ್ಮಣರು ಪಾಠಶಾಲೆ ನಡೆಸುವ ಮನೆ. ಇವುಗಳನ್ನು ಹೇಳ್ತಾನೆ. ಅಂದ್ರೆ ನಾವು ಯಾರಿಗಾದರೂ ಕೂಡ ಒಬ್ಬರ ಮನೆಗೆ ಅಡ್ರೆಸ್ ಹೇಳಬೇಕಂದ್ರೂ ಸಹಿತವಾಗಿ ಅಲ್ಲಿ ಬಳಸುವ ಶಬ್ದಗಳು ಕೂಡ ಧರ್ಮದಿಂದ ಕೂಡಿರ್ಬೇಕಂತ. ಯಾರೋ ಮನೆಗೆ ಹೋಗಿ ಹೋಗ್ತಾ ಇದ್ದೀವಿ, ಈಗ ಇಲ್ಲಿ ಹೆಣ್ಣೆರಂಗೆ ಹೆಂಗೆ ಬರಬೇಕು? ಎಲ್ಲಿ ಹತ್ರ ಆಗತ್ತೆ ಅಂದ್ರೆ ಕಾಸಾಪುರ ಹನುಮನ್ ದೇವ್ರಿಗೆ ಹತ್ರ ಆಗತ್ತೆ ಅನ್ಬೇಕಂತ. ವಾಯುದೇವರ ಸ್ಮರಣೆ ಆಯ್ತು. ಇನ್ನು ಮುಂದೆ ಕಡಬಲಕುಂಟಕ್ಕೆ ಒಳಗಡೆ ಬರಬೇಕಾದ್ರೆ ದೊಡ್ಡದು ಹನುಮನ್ ದೇವರ ಸ್ಟ್ಯಾಚು. ಅಲ್ಲಿಂದ ಮುಂದಕ್ಕೆ ಬಂದು ಲೆಫ್ಟ್ ತಗೊಂಡಾಗ ಅಲ್ಲೊಂದು ಗ್ರಾಮ ದೇವತೆ ಗುಡಿ ಇದೆ. ಅಲ್ಲಿಂದ ಬಲಕ್ಕೆ ಹೊಳ್ಳಬೇಕು. ಹೊಳ್ಳಿದಾಗ ಸೀದಾ ಹೋದ್ರೆ ಕಡಬಲಕುಂಟ ಹೆಣ್ಣರಂಗ ವಿಠಲರ ಕಟ್ಟಿ ಸಿಗತ್ತೆ ಅಂತ ಹೇಳ್ಬೇಕು. ಅಡ್ರೆಸ್ ಹೇಳ್ಬೇಕಾದ್ರೆ ಇದು ಅಡ್ರೆಸ್ ಹೇಳುವ ಕ್ರಮ. ಇನ್ನು ಕೆಲವೊಬ್ರು ಅಡ್ರೆಸ್ ಹೇಳ್ತಾರೆ, ಸೀದಾ ಬರ್ರಿ, ಅಲ್ಲೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ತದೆ, ಅಲ್ಲಿಂದ ಲೆಫ್ಟ್ ತಿರುಗಿರಿ, ಒಂದು ಮಾಂಸದ ಅಂಗಡಿ ಇರ್ತದೆ, ಅಲ್ಲಿಂದ ಮುಂದಕ್ಕೆ ಬಂದು ಬಲಕ್ಕೆ ತಿರುಗಿರಿ, ಅಲ್ಲೊಂದು ಸರಾಯಿ ಅಂಗಡಿ ಇರ್ತದೆ, ಅಲ್ಲಿಂದ ಎರಡನೇ ಮನೆಯೇ ನಮ್ಮ ಮನೆ. ಅಡ್ರೆಸ್ ಹೇಳಿದಾಗ ಎಷ್ಟು ಬೇಕೋ ಅಷ್ಟು ಪಾಪ ಮಾಡ್ಕೊಂಡ್ಬಿಟ್ಟ. ಕೆಟ್ಟ ಕ್ಷೇತ್ರಗಳು ಅಂದ್ರೆ ಪಾಪದ ಸ್ಥಳಗಳನ್ನ ನಮ್ಮ ಬಾಯಿಯಲ್ಲಿ ಸ್ಮರಿಸಿದರೂ ಪಾಪ ಉಂಟು ಅಂತ. ಪುಣ್ಯ ಕ್ಷೇತ್ರಗಳನ್ನ ಸ್ಮರಿಸಿದರೆ ಪುಣ್ಯ ಉಂಟು, ಪಾಪ ಪರಿಹಾರ ಉಂಟು ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಬಕುಲಾದೇವಿಗೆ ಶ್ರೀನಿವಾಸ ವಿಳಾಸ ಹೇಳುವ ಮೂಲಕ ನಮ್ಮ ಬದುಕಿನಲ್ಲಿ ಯಾರಿಗಾದ್ರೂ ವಿಳಾಸ ಹೇಳಬೇಕು ಅಂದ್ರೆ ಹೇಗೆ ಹೇಳಬೇಕು ಅಂತ ವೇದವ್ಯಾಸ ದೇವರು ತೋರಿಸ್ತಾರೆ. ಏನು ಹೇಳಬೇಕು? ಇನ್ನೇನು ಬೇಕು ಹೇಳ್ರಿ? ಹೇಗೆ ಬದುಕಬೇಕು, ಹೇಗೆ ವಿಳಾಸ ಹೇಳಬೇಕು, ಯಾತಕ್ಕಾಗಿ ವೇದವನ್ನ ನಾವು ಓದಬೇಕು, ಯಾತಕ್ಕಾಗಿ ಪುರಾಣವನ್ನ ಕೇಳಬೇಕು ಅಂದ್ರೆ ಚಂದ ಬದುಕಲಿಕ್ಕೆ ಬರಬೇಕು ಅಂತ ಕೇಳಬೇಕು. ಅದಕ್ಕೋಸ್ಕರವಾಗಿ ನಾವು ಪುರಾಣವನ್ನ ಶ್ರವಣ ಮಾಡಬೇಕಂತ. ನಮಗೆ ಪುರಾಣ ನೇರವಾಗಿ ಓದಿದರೆ ಅರ್ಥ ಆಗೋದಿಲ್ಲ. ನೇರವಾಗಿ ಓದಿದ್ರೆ ಅರ್ಥ ಆಗೋದಿಲ್ಲ. ಎಲ್ಲೋ ಪ್ರವಚನ ಕೇಳಿರ್ತೀವಿ, ಇನ್ನು ಎಲ್ಲೋ ತಲೆ ಇರ್ತದೆ. ಪ್ರವಚನದ ಮುಂದೆ ಕೂತಿರ್ತೀವಿ, ಕೈಯಲ್ಲಿ ಮೊಬೈಲ್, ವಿಡಿಯೋ ನೋಡ್ಕೊತ ಕೇಳಿರ್ತೀವಿ, ಅವೆರಡು ಮಿಕ್ಸ್ ಆಗಿಬಿಡ್ತವೆ. ಈ ಕಡೆ ವಿಡಿಯೋ, ಈ ಕಡೆ ಪ್ರವಚನ, ಎರಡು ಸೇರಿ ಇನ್ನು ಮೂರನೇ ದಿನ ಅರ್ಥ ಆಗಿಬಿಡ್ತದೆ. ಅದು ಶ್ರವಣ ಅಂತಂದ್ರೆ ಹೇಗೆ ಮಾಡಬೇಕು ಅನ್ನೋದನ್ನೇ ಶ್ರೀಮದ್ ಭಾಗವತ ನಮಗೆ ತೋರಿಸಿಕೊಡ್ತದೆ. ಶ್ರವಣ ಹೇಗೆ ಮಾಡಬೇಕು ಅಂತ. ಮೊಟ್ಟ ಮೊದಲ ಭಾಗವತವನ್ನ ಹೇಳೋದಕ್ಕಿಂತಲೂ ಮುಂಚೆ ಪುರಾಣ ಶ್ರವಣವನ್ನ ಹೇಗೆ ಮಾಡಬೇಕು ಅಂತ ಕೇಳಬೇಕಂತ. ಅದನ್ನೇ ಹೇಳುತ್ತೆ ಶ್ರೀಮದ್ ಭಾಗವತ. ಅದೆಲ್ಲ ಬಿಟ್ಟು ನಾವೇನ್ ಮಾಡ್ತೇವೆ? ನಾವೊಂದು ಬೇರೆನೇ ಆಲೋಚನೆ ಮಾಡಿರ್ತೀವಿ, ಅಲ್ಲಿ ಬೇರೆ ಪ್ರವಚನ ಇರ್ತದೆ, ನಮ್ಮ ತಲೆ ಮೂರನೇ ಕಡೆ, ನಮಗೆ ಅರ್ಥ ಆಗೋದು ನಾಲ್ಕನೇದ್ದು. ಇಷ್ಟು ನಮ್ಮ ಪರಿಸ್ಥಿತಿ. ಇಷ್ಟು ನಮ್ಮ ಪರಿಸ್ಥಿತಿ ಆಗಿರ್ತದೆ. ಇನ್ನು ಪುರಾಣ ಏನು ಅರ್ಥ ಆಗ್ಬೇಕು ಹೇಳ್ರಿ ನೋಡೋಣ. ಕಾನ್ಸಂಟ್ರೇಟ್ ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಸರಿಯಾಗಿ ಮನಸ್ಸಿನ ಏಕಾಗ್ರತೆಯಿಂದ ಪುರಾಣವನ್ನು ಶ್ರವಣ ಮಾಡಿಬಿಟ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಆದರೂ ಅದರಲ್ಲಿ ಮತ್ತೆ ಸಂಶಯಗಳು ಉಳಿತವೆ ಸರಿಯಾಗಿ ಕೇಳಿದ ಮೇಲೆ.
ಕೇಳಿದ ಮೇಲೇನೋ ಸಂದೇಹ ಉಳಿತಾವೆ ಅಂದ್ರೆ ಸರಿಯಾಗಿ ಕೇಳಿಲ್ಲ ಅಂದ್ರೆ ಎಷ್ಟು ಸಂದೇಹ ಆಲೋಚನೆ ಮಾಡಿ. ಹೌದಾ? ಯಾಕಂದ್ರೆ ನಾವೆಲ್ಲ ಆಲೋಚನೆ ಮಾಡೋದು ಬೇರೆ, ಅರ್ಥ ಒಂದು ಬೇರೆ ಆಗಿರ್ತದೆ. ಆದ್ರಿಂದ ಶ್ರೀಮದ್ ಭಾಗವತದಲ್ಲಿ ಭಾಗವತವನ್ನು ತಿಳಿಸೋದಕ್ಕಿಂತಲೂ ಮುಂಚೆ ಪದ್ಮಪುರಾಣದಲ್ಲಿ ಭಾಗವತ ಮಹತ್ವವನ್ನು ಹೇಳುವಾಗ ಒಂದು ಉಪಾಖ್ಯಾನವನ್ನ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಆತ್ಮದೇವ ಅನ್ನುವಂತಹ ಬ್ರಾಹ್ಮಣ ಈ ಕಥೆಯನ್ನು ಯಾಕೆ ಹೇಳ್ತಾರೆ? ಈ ನಡೆದ ಘಟನೆ ಯಾವುದೋ ಪುರಾಣದಲ್ಲಿ ಬರೋದು, ಯಾವುದೋ ಕಥೆ ಹೇಳೋದಿಲ್ಲ. ನಮ್ಮಲ್ಲಿ ಏನಂದ್ರೆ ಹಲೋ ಅಲ್ಲ ಮಾತಾಡ್ಬೇಕು ಯಾಕೆ? ನಮ್ಮ ಭ್ರಮೆ ಏನಂದ್ರೆ ಪುರಾಣದಲ್ಲಿ ಕಥೆಗಳು ಹೇಳುತ್ತಾರೆ ಅಂತ ತಿಳ್ಕೊಳ್ತಾರಲ್ಲ, ನಮ್ಮ ಜೀವನೇ ಒಂದು ಕಥೆಯಾಗಿ ಬಿಡುತ್ತದೆ. ಪುರಾಣದಲ್ಲಿ ಯಾವುದೋ ಕಥೆ ಹೇಳೋದಿಲ್ಲ, ಪುರಾಣದಲ್ಲಿ ನಡೆದದ್ದನ್ನೇ ದಾಖಲಿಸಿ ನಮಗೆ ಉದಾಹರಣೆಯಾಗಿ ತಿಳಿಸಿಕೊಡುತ್ತಾರೆ. ಅದು ಪುರಾಣ. ಪುರ ಅಂದ್ರೆ ಹೀಗಿತ್ತು ಅಂತ ಅರ್ಥ. ಹೀಗಿತ್ತು ಅಂತ ಕಥೆಯನ್ನು ಹೇಳಿ ಆ ಕಥೆಯ ಮೂಲಕ ನಮಗೆ ಜ್ಞಾನವನ್ನು ಕೊಡ್ತಾರೆ. ಯಾಕಂದ್ರೆ ನೇರವಾಗಿ ಜ್ಞಾನವನ್ನು ಕೊಟ್ಟು ಬಿಟ್ರೆ ನಮಗೆ ಅರ್ಥ ಆಗೋದಿಲ್ಲ. ನಮ್ಮ ಮನಸ್ಸಿನ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ, ಅಜ್ಜಿ ತಾತ ಮೊಮ್ಮಕ್ಕಳಿಗೆ ಕಥೆ ಹೇಳ್ತಾರೆ ನೋಡ್ರಿ. ಆಗ ಒಳ್ಳೆ ಕೆಲಸ ಮಾಡಿದವನಿಗೆ ಒಳ್ಳೇದಾಗತ್ತೆ, ಕೆಟ್ಟ ಕೆಲಸ ಮಾಡಿದವನಿಗೆ ಕೆಟ್ಟದಾಗತ್ತೆ. ಆದ್ರಿಂದ ಒಳ್ಳೆ ಕೆಲಸ ಮಾಡಬೇಕು ಅಂತ ಮಕ್ಕಳಿಗೆ ಕಥೆ ಹೇಳ್ತೇವೆ ನಾವು. ಹೌದಾ? ಹಾಗೆ ಕಥೆ ಹೇಳಿ ಕಥೆಯ ಮೂಲಕ ಉತ್ತಮವಾದದ್ದನ್ನು ಉಪದೇಶ ಮಾಡ್ತೀವಿ ಸಣ್ಣ ಮಕ್ಕಳಿಗೆ. ಅದರಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ವೇದವ್ಯಾಸ ದೇವರ ಕಥೆಯ ಮೂಲಕ ನಮಗೆ ವೇದಾಂತ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮೈಂಡ್ ಸೆಟ್ ಸ್ಟ್ಯಾಂಡರ್ಡ್ ಎಷ್ಟು ಕೆಳಗಿಳಿದಿದೆ, ಎಷ್ಟು ಲೋ ಕೆಟಗಿದೆ ನಮ್ದು ಅಲ್ವಾ? ಕಥೆಯ ಮೂಲಕ ಹೇಳುವ ಪರಿಸ್ಥಿತಿ ಬಂದು ಹೋಗಿದೆ. ಆದರೆ ವೇದವ್ಯಾಸ ದೇವರು ಕರುಣಾಮೂರ್ತಿ ಸುಮ್ಮನೆ ಕಥೆ ಹೇಳೋದಿಲ್ಲ, ನಡೆದ ಘಟನೆಯನ್ನೇ ಕಥೆ ಹೇಳಿಬಿಡ್ತಾರೆ. ಮತ್ತೆ ಅದರ ಮೂಲಕ ಒಂದು ವೇದಾಂತದ ಅದ್ಭುತವಾದ ಸಂದೇಶವನ್ನು ಕೊಡುತ್ತಾರೆ ವೇದವ್ಯಾಸ ದೇವರು. ಭಗವಾನ್ ವೇದವ್ಯಾಸ ದೇವರು ಅಂದ ತಕ್ಷಣ ವೇದವ್ಯಾಸ ದೇವರನ್ನೇ ಸಂದೇಹ ಹುಟ್ಟಿಸುವ ಜನ ಇದ್ದಾರೆ ನಮ್ಮಲ್ಲಿ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ. ವೇದವ್ಯಾಸ ದೇವರು ಅಂದ್ರೆ ಏನೋ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ. ಇವರಿಗೂ ಕೂಡ ವ್ಯಾಸಶ್ಚ ಕಶ್ಚನ ಋಷಿ ಅಂತ ಹೇಳಿದವರು ಇದ್ದಾರೆ. ಯಾರೋ ವೇದವ್ಯಾಸ ದೇವರು, ಯಾರೋ ಒಬ್ಬ ಋಷಿಗಳು ಅಂತ ಬಿಟ್ರು. ಯಾರೋ ಒಬ್ಬ ಋಷಿಗಳನ್ನು ಇಷ್ಟು ಬರ್ಲಿಕ್ಕೆ ಆಗತ್ತೇನ್ರಿ? ಬೇಕಾದಷ್ಟು ಮುಂಜಾನಿಂದ ಸಂಜೆ ತನ 8 ರಿಂದ 10 ತಾಸು ದುಡಿದು ಬಂದು ತಂದು ಹಾಕಿದ ಗಂಡನ ಮಾತೆ ಹೆಂಡತಿ ಜಲ್ದಿ ಕೇಳೋದಿಲ್ಲ. ಇಡೀ ಜಗತ್ತಾತ ಹೇಳಿದಂಗೆ ಕೇಳ್ತದೆ ವೇದವ್ಯಾಸ ದೇವರು ಹೇಳಿದಂಗೆ. ಇದೆಲ್ಲ ಮನುಷ್ಯರಿಂದ ಸಾಧ್ಯ ಏನ್ರಿ? ಅದು ಅರ್ಥ ಆಗುವ ಹಾಗೆ ಹೇಳುತ್ತಾರೆ. ಮತ್ತೆ ನಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಗುರುಗಳನ್ನು ಕೇಳಬೇಕು, ಗುರುಗಳ ಬಿಡಿಸಿ ಹೇಳ್ತಾರೆ. ಇಲ್ಲಾಂದ್ರೆ ಬಿಡಿ, ಪುರಾಣದ ವಿಷಯ ಬಿಟ್ಟು ಬಿಡಿ, ಲೌಕಿಕಕ್ಕೆ ಬರ್ರಿ. ಹೆಂಡತಿ ಆಡಿದ ಮಾತೆ ಗಂಡಗೆ ಅರ್ಥ ಆಗಿಲ್ಲಲ್ಲ, ಲಗ್ನಾಗಿ ಎಷ್ಟೋ ವರ್ಷ ಆಗಿರ್ತದೆ. ಒಂದ್ ಸರ್ತಿ ಗಂಡ ಹೇಳಿದ್ನಂತೆ ಹೆಂಡತಿಗೆ, ನಾನು ಊರಿಗೆ ಹೋಗ್ಬೇಕು ಜಲ್ದಿ, ಒಂದು ಸ್ವಲ್ಪ ಅರ್ಜೆಂಟ್ ನನಗೆ ಊಟಕ್ಕೆ ಹಾಕು ಅಂದ ಗಂಡ. ಅಂದ ತಕ್ಷಣ ಹೆಂಡತಿ ತಟ್ಟೆ ಬಡಿಸಿ ತಂದು ಮುಂದಿಟ್ಲು, ತಗೋರಿ ಡಿನ್ನರ್ ಮಾಡ್ರಿ ಅಂದ್ರು. ರಾತ್ರಿ ಊಟಕ್ಕೆ ಡಿನ್ನರ್ ಅಂತಾರೆ, ಮಧ್ಯಾಹ್ನ ಊಟಕ್ಕೆ ಲಂಚ್ ಅಂತಾರೆ. ಹಾಕಿದ್ದು ಮಧ್ಯಾಹ್ನ ಊಟ, ಡಿನ್ನರ್ ಮಾಡ್ರಿ ಅಂದ್ಲು. ಗಂಡ ಅಂದ, ಮಧ್ಯಾಹ್ನ ಊಟಕ್ಕೆ ಲಂಚ್ ಅಂತಾರೆ, ಡಿನ್ನರ್ ಅಂತೀಯಲ್ಲ, ನಿನಗೆ ಇಂಗ್ಲಿಷ್ ಗೊತ್ತಿಲ್ಲ, ಇಂಗ್ಲಿಷ್ ಮಾತಾಡಬೇಡ ಅಂದ್ಬಿಟ್ಟ ಗಂಡ. ಹೇಳ್ತಿ ಅಂದ್ಲ, ನನಗೆಲ್ಲ ಇಂಗ್ಲಿಷ್ ಗೊತ್ತದ, ನಾನು ಯಾಕೆ ಡಿನ್ನರ್ ಅಂದೀನಿ ಅಂದ್ರೆ ನನಗೆ ಗೊತ್ತು, ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ರಿ ಅಂದ್ಲ. ಹೇಳಿತು. ಯಾಕೆ ಗೊತ್ತಾ ಡಿನ್ನರ್ ಯಾಕೆ ಅಂದ್ಲು ಅಂದ್ರೆ, ಅದು ಹಿಂದಿನ ದಿವಸ ರಾತ್ರಿ ಮಾಡಿದ ತಂಗಳನ್ನು ಹಾಕಿದ್ಲು, ಅದಕ್ಕೆ ಡಿನ್ನರ್ ಅಂದ್ಲು. ಈಗ ಹೇಳ್ರಿ, ಹೆಂಡತಿ ಮಾತು ಅರ್ಥ ಆಯ್ತಾ ಅಂತ? ಹೆಂಡತಿ ಮಾತೇ ಅರ್ಥ ಆಗೋಲ್ರಿ. ಇನ್ನ ಪುರಾಣ ಅರ್ಥ ಆಗೋದಂತೂ ತುಂಬಾ ಕಷ್ಟದ ವಿಷಯ. ವ್ಯಾಸಶ್ಚ ಕಶ್ಚನ ಋಷಿ ಅಲ್ಲ, ಸಾಕ್ಷಾತ್ ವೇದವ್ಯಾಸ ದೇವರು ಸರ್ವೋತ್ತಮನಾದ ಶ್ರೀಮನ್ ನಾರಾಯಣನ ಅವತಾರ. ಆದ್ದರಿಂದನೇ 4 ವೇದಗಳನ್ನ ವಿಭಾಗ ಮಾಡುವ ಸಾಮರ್ಥ್ಯ ಅಂದ್ರೆ ಸಾಮಾನ್ಯರಿಂದ ಅದು ಸಾಧ್ಯವಿಲ್ಲ. ಅಂತಹ 4 ವೇದಗಳನ್ನ ವಿಭಾಗ ಮಾಡಿ ಆ ನಂತರ ಬ್ರಹ್ಮಸೂತ್ರವನ್ನ ರಚನೆ ಮಾಡಿ ಕೊಡುತ್ತಾರೆ. ವೇದಾರ್ಥ ನಿರ್ಣಯ ಅದು.
ಬ್ರಹ್ಮಸೂತ್ರ ಅರ್ಥ ಆಗಲಿಲ್ಲ ಅಂದ್ರೆ ನಿಮಗೆ ಪುರಾಣವೂ ಅರ್ಥ ಆಗಲ್ಲ, ವೇದವೂ ಅರ್ಥ ಆಗೋದಿಲ್ಲ. ಬ್ರಹ್ಮಸೂತ್ರ ರಚನೆ ಮಾಡಿದ್ದೇ ವೇದವ್ಯಾಸದೇವರು. ವಿಷ್ಣು ರಹಸ್ಯವನ್ನ ರಚನೆ ಮಾಡುತ್ತಾರೆ. ಆಮೇಲೆ ಪೈಲ, ಸೂತ್ರ, ಭಾಷ್ಯ ಇತ್ಯಾದಿ 4 ಮಂದಿ ಶಿಷ್ಯರಿಗೆ 4 ವೇದಗಳನ್ನ ಬೇರೆ ಬೇರೆ ಉಪದೇಶ ಮಾಡಿದ್ರು. ಮೊದಲೆಲ್ಲ ಒಬ್ಬೊಬ್ಬ ಬ್ರಾಹ್ಮಣರು 4 ವೇದ ಓದ್ತಾ ಇದ್ರಂತೆ. ಆಮೇಲೆ ಮುಂದೆ ಕಲಿಯುಗದಲ್ಲಿ ಸಾಮರ್ಥ್ಯ ಇರೋದಿಲ್ಲ, ಒಬ್ಬರು ನೀವು ಯಾವ್ದಾದ್ರೂ ಒಂದು ವೇದವನ್ನ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಒಬ್ಬರಿಗೆ ಋಗ್ವೇದ ಉಪದೇಶ ಮಾಡಿದ್ರು. ಅವ್ರ ಮಕ್ಕಳು, ಮೊಮ್ಮಕ್ಕಳು, ಬರೀ ಮೊಮ್ಮಕ್ಕಳು ಎಲ್ಲ ಋಗ್ವೇದ ಓದ್ತಾ ಬಂದ್ರು. ಇನ್ನು ಒಬ್ಬರಿಗೆ ಯಜುರ್ವೇದ ಉಪದೇಶ ಮಾಡಿದ್ರು. ಇನ್ನು ಕೆಲವೊಬ್ಬರಿಗೆ ಒಬ್ಬರಿಗೆ ಸಾಮವೇದ, ಒಬ್ಬರಿಗೆ ಅಥರ್ವವೇದವನ್ನ, ಒಬ್ಬರಿಗೆ ಸೂತ ಪುರಾಣಿಕರಿಗೆ ಪುರಾಣವನ್ನ ಉಪದೇಶ ಮಾಡಿದ್ರು. ಜೈಮಿನಿಯರಿಗೆ ಪೂರ್ವಮೀಮಾಂಸವನ್ನು ಉಪದೇಶ ಮಾಡಿದ್ರು. ಹೀಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಉಪದೇಶವನ್ನ ಮಾಡ್ತಾರೆ. ನಿಮ್ಮ ಪರಂಪರೆಯನ್ನು ನೀವು ಮುಂದುವರಿಸ್ಕೊಂಡು ಹೋಗಿ. ಇವತ್ತು ಒಂದು ವೇದ ಓದ್ಲಿಕ್ಕೆ ಆಗ್ತಾ ಇಲ್ಲ. ನಾವು 4 ಇದ್ರೆ ಏನ್ ಮಾಡ್ತಿದ್ವಿ ಹೇಳಿ? 4 ವೇದ ಓದ್ಲಿಕ್ಕೆ ಆಗತ್ತ? ಒಂದು ವೇದನೇ ಪೂರ್ವ ಓದ್ಲಿಕ್ಕೆ ಆಗೋದಿಲ್ಲ. ಇವತ್ತು ಒಂದೇ ಓದಿದ್ರೆ ಭಾರಿ ದೊಡ್ಡವರು ಅಂತೀವಿ ನಾವು. ಒಂದು ವೇದ ಓದಿದ್ರೆ ಅದ್ರಾಗ 90% ಮಂದಿ ಓದ್ಲಾರ್ದವ್ರೆ, 10% ವೇದ ಓದಿದವರು ಸಿಗ್ತಾರೆ. 4 ವೇದ ಇಟ್ಟಿದ್ರೆ 100% ಕೃಷ್ಣಾರ್ಪಣೆ ಆಗಿ ಹೋಗ್ಬಿಡ್ತಿತ್ತು, ಯಾರು ಓದ್ತಿರ್ಲಿಲ್ಲ. ಅಂತಹ ವೇದವ್ಯಾಸ ದೇವರು ನಮಗೆ ಪುರಾಣದ ಮೂಲಕ ಉಪದೇಶವನ್ನ ಕೊಡುತ್ತಾರೆ. ನಿಮಗೆ ಒಂದು ಪುರಾಣವನ್ನು ನೀವು ನೋಡಿದ್ರಿ ಅಂತಂದ್ರೆ ಅದರಲ್ಲಿ ಲೌಕಿಕವೂ ಸಿಗುತ್ತೆ, ಆಧ್ಯಾತ್ಮವೂ ಸಿಗುತ್ತೆ. ಒಬ್ಬರು ನನಗೆ ಪ್ರಶ್ನೆ ಕೇಳಿದರು, ಆಚಾರ್ಯ ಯಾವುದಾದ್ರೂ ಒಂದು ಲೌಕಿಕ ಬಿಸಿನೆಸ್ಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಪುರಾಣದಾಗ ಹೇಳ್ಯಾರ ವೇದವ್ಯಾಸ ದೇವರು ಅಂದ್ರೆ, ಅಥವಾ ಇತಿಹಾಸದಲ್ಲಿ ಹೇಳಿದ್ದಾರೆ ಅಂದ್ರೆ? ಬೇಕಾದಷ್ಟು ಹೇಳಿದ್ದಾರೆ. ಯಾವ್ದಾದ್ರು ಒಂದು ಹೇಳ್ರಿ ಬಿಸಿನೆಸ್ ಅಂತಂದು. ಸರಿ, ಮುಖ್ಯ ಪ್ರಾಣದೇವರು ಗೊತ್ತಲ್ಲ, ಆಂಜನೇಯ, ಹನುಮಂತ. ಲಂಕಾಕ್ಕೆ ಹೋಗ್ತಾನೆ. ಹೋದ ಮೇಲೆ ಅಲ್ಲಿ ರಾವಣನ ಗರ್ವವನ್ನ ಮುರಿದು ಬಿಡುತ್ತಾನೆ. ಎಲ್ಲರಿಗೆ ರಾಮನ ಒಬ್ಬ ಸೇವಕ ದಾಸ ಬಂದ್ರೆ ನಾವು ಅವನ್ನ ಎದುರಿಸ್ಲಿಕ್ಕೆ ಆಗಲಿಲ್ಲ ಅಂದಾಗ ಸಾಕ್ಷಾತ್ ಸರ್ವೋತ್ತಮನಾದ ನಾರಾಯಣನೇ ರಾಮಚಂದ್ರ ದೇವರು ಅಂತಂದಾಗ ಇನ್ನು ನಾವೇನು ಮಾಡ್ಲಿಕ್ಕಾಗತ್ತೆ? ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಕನ್ಫರ್ಮ್ ಮಾಡಿಕೊಟ್ಟ, ಸ್ಪಷ್ಟ ಪರಿಚಯಿಸಿ ಕೊಟ್ಟ. ಆದಮೇಲೆ ಹನುಮಂತ ಲಂಕೆಯನ್ನು ಸುಟ್ಟು ಬಂದ. ನೋಡಿ, ಲಂಕೆಯನ್ನು ಸುಟ್ಟು ಬಂದದ್ದು ಬಿಸಿನೆಸ್ಸಿಗೆ ನೀವು ತಗೋಬಹುದು. ಏನಾಚಾರ್ಯ, ಲಂಕೆ ಸುಟ್ಟು ಬರೋದಕ್ಕೂ ಬಿಸಿನೆಸ್ಸಿಗೆ ಏನು ಸಂಬಂಧ? ನಮ್ಮ ಕಡೆ ಉತ್ತರ ಕರ್ನಾಟಕ ಹೇಳ್ತಾರೆ ಹಂಪಿ ಜಾತ್ರೆ ಮಜ್ಜಿಗೆ ಪೋಳಿದೆ ಅಂತ, ಒಂದಕ್ಕೊಂದು ಸಂಬಂಧ. ಹನುಮಂತನಿಗೂ ಲಂಕೆ ಸುಡೋದಕ್ಕೂ ಬಿಸಿನೆಸ್ಸಿಗೆ ಏನು ಸಂಬಂಧ ಅಂತ ಪ್ರಶ್ನೆ ಕೇಳಿದ್ರೆ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಹನುಮಂತ ಲಂಕೆಯನ್ನು ಸುಟ್ಟ ಹೇಗೆ? ಬಾಲಕ್ಕೆ ಹತ್ತಿದ ಬೆಂಕಿಯಿಂದ, ಹೌದಾ? ಆ ಬಾಲಕ್ಕೆ ಹತ್ತಿದ ಬೆಂಕಿಗೆ ಬಟ್ಟಿ ಯಾರ್ದು? ರಾವಣನದ್ದು. ಆ ಬಟ್ಟೆಗೆ ಸುರಿದ ತುಪ್ಪ ಯಾರ್ದು? ರಾವಣನದ್ದು. ಸುಟ್ಟ ಲಂಕೆ ಯಾರ್ದು? ರಾವಣನದ್ದೇ. ನೋ ವಿಥೌಟ್ ಇನ್ವೆಸ್ಟ್ ಫುಲ್ ಪ್ರೂಫ್ ಪ್ರಾಫಿಟ್ ಇಸ್ ಎ ಬಿಸಿನೆಸ್. ಇದೇ ಬಿಸಿನೆಸ್. ಹನುಮಂತನ ಒಂದು ಲಂಕಾ ದಹನ ನೋಡ್ಕೊಂಡು ಬಿಟ್ರೆ ಬಿಸಿನೆಸ್ ನಿಮಗೆ ಗೊತ್ತಾಗತ್ತೆ. ಬಿಸಿನೆಸ್ ಅಂದ್ರೆ ಹೆಂಗಿರ್ಬೇಕು? ಹೆಚ್ಚು ಇನ್ವೆಸ್ಟ್ ಇರಬಾರದು, ಫುಲ್ ಪ್ರೂಫ್ ಪ್ರಾಫಿಟ್ ಇರಬೇಕು. ಅದು ಆಗತ್ತೆ. ಆಗ ಸಾಧ್ಯನ ಆಚಾರ ಅಂದ್ರೆ ಆಗತ್ತೆ, ಅವನಿಗೆ ತಲೆ ಇರಬೇಕಷ್ಟೇ, ಸಾಧ್ಯ. ಒಂದು ರಾಮಾಯಣದ ಒಂದು ಹನುಮಂತ ಲಂಕೆಯನ್ನು ಸುಟ್ಟದ್ದನ್ನು ನೋಡಿದ್ರೆ ನಮಗೆ ಬಿಸಿನೆಸ್ ಅರ್ಥ ಆಗತ್ತೆ. ಹೇಗೆ ಮಾಡ್ಬೇಕು ಬಿಸಿನೆಸ್, ಯಾವ ಆಂಗಲ್ ಬೇಕಿದ್ರು ಕೇಳ್ರಿ, ನಿಮಗೆ ಪುರಾಣದಲ್ಲಿ ಇತಿಹಾಸದಲ್ಲಿ ನಮಗೆ ಗೊತ್ತಾಗತ್ತೆ. ಹಾಗೆ ನದಿ ತೀರದಲ್ಲಿ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ವಾಸ ಮಾಡ್ತಾ ಇದ್ದ. ಆತನ ಹೆಂಡತಿ ಹೆಸರು ಧುಂಧುಲಿ ಅಂತ ಹೆಸರು. ಹೆಸರೇ ವಿಚಿತ್ರ. ಕೆಲವೊಬ್ಬರು ಹೆಸರು ವಿಚಿತ್ರ ಇರ್ತವೆ, ಕೆಲವೊಬ್ಬರು ವಿಚಿತ್ರನೇ ಇರ್ಲಿಕ್ಕೂ ಇರೋದು ವಿಚಿತ್ರವಾಗಿಯೇ ಇರ್ತಾರೆ. ಹಂಗಿದ್ಲು ಅಂದ್ರೆ ಮಹಾ ಕಲಹಕಾರಿಣಿ. ಧುಂಧುಲಿ ನಾಮ ಕಲಹಕಾರಿಣಿ ಎಂದು ಬಿಡ್ತಾರೆ. ಏನಂದ್ರೆ ಜಗಳ ಪ್ರಿಯಳು ಅಂತ, ಸುಮ್ಮನೆ ಜಗಳ ತೆಗೆಯೋದು. ಹಿಂಗಾಗಿ ಯಾರೂ ಮಾತಾಡಲ್ಲ. ಈಗ ಜಗಳ ತೆಗಿಯೋರ ಸಂಗತಿ ಯಾರು ಮಾತಾಡ್ತಾರೆ? ಯಾರು ಮಾತಾಡಲ್ಲ ಅಂದಾಗ ಇನ್ನು ಜಗಳ ತೆಗಿಲಿಲ್ಲ ಅಂದ್ರೆ ಆಕೆಗೆ ಟೆನ್ಷನ್ ಶುರುವಾಗ್ಬಿಡ್ತು, ಸಮಾಧಾನ ಆಗೋದಿಲ್ಲ, ನೆಮ್ಮದಿ ಆಗೋದಿಲ್ಲ, ಉಂಡನ್ನ ಆಗರ ಅರಗೋದಿಲ್ಲ, ಡೈಜೆಷನ್ ಆಗಲ್ಲ ಜಗಳ ತೆಗಿಲಿಲ್ಲ ಅಂದ್ರೆ. ಹಂಗೆ ಕೆಲವೊಬ್ರು ಇರ್ತಾರೆ.
ಒಬ್ಬ ಹೆಣ್ಮಗಳು ಜಗಳ ಮಾಡ್ತಾ ಇದ್ಲು, ಯಾರು ಮಾತಾಡ್ಸಲಿಲ್ಲ. ಸ್ವಲ್ಪ ದಿವಸ ಮೇಲೆ ಗೊತ್ತಾಯ್ತು ಈಗ ಜಗಳ ತೆಗಿತಾಳೆ ಅಂತ. ಕಡೆಗೆ ಜಗಳ ಸಿಗುವಲ್ತು, ಏನ್ ಮಾಡ್ಬೇಕು? ಮನೆ ಮುಂದೆ ಕಟ್ಟಿ ಮೇಲೆ ಬಟ್ಟಿ, ಕಟ್ಟಿ ಮೇಲೆ ಬಟ್ಟಿ, ಅದ್ರ ಮೇಲೆ ಮೊಸರು ಹಾಕಿದ್ಲಂತ. ಪಕ್ಕದ ಮನೆಗೆ ಜ್ವಾಳ ಅಕ್ಕಿ ಒಣ ಹಾಕೋದು ಯಾರಾದ್ರೂ ನೋಡಿರ್ಬೋದು. ಮೊಸರು ಯಾರಾದ್ರೂ ಒಣ ಹಾಕ್ತಾರ ಅಂದ್ರೆ ನನ್ನ ಕಟ್ಟಿ, ನನ್ನ ಬಟ್ಟಿ, ನನ್ನ ಮೊಸರು, ನಿನ್ಗೆ ಎದಕ್ ಬೇಕಂತ ಶುರು ಮಾಡಿಬಿಟ್ಟು ಜಗಳ. ಅಕ್ಕಿ ಬೇಕಾದದ್ದೇನೋ ಜಗಳ, ಜಗ್ಗಿ ಜಗಳ ಆಡಿದ್ಲು. ಆಗ ಮನಸ್ಸು ಹೌರಾಯ್ತು, ಊಟ ಮಾಡಿ ಮಕ್ಕಳು ಚಂದ ನಿದ್ದಿ ಬಂತು. ಅಂಥವ್ರು ಇರ್ತಾರೆ. ಅದಕ್ಕೆ ಹೇಳ್ತಾರೆ, ಮದುವೆ ಆದವರು ಏನಿರ್ತಾರೆ ನೋಡ್ರಿ, ಅವರು ಮದುವೆ ಆಗದೇ ಇರುವವ್ರಿಗೆ ಉಪದೇಶ ಮಾಡ್ತಾರೆ, ಮದುವೆ ಮಾಡ್ಕೋಬೇಡಪ್ಪ ಅಂತ ಹೇಳಿ. ಮದುವೆ ಆದವರು ನೀವು ಮಾಡ್ಕೊಂಡಿರಿ ನಮಗೆ ಬೇಡ ಅಂತೀರಿ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಇವರು ಅವ್ರಿಗೆ ಉಪದೇಶ ಮಾಡ್ತಾರೆ, ಮಾಡ್ಕೋಬೇಡ್ರಿ. ಯಾಕಂದ್ರೆ ಮದುವೆ ಆದ ಮೇಲೆ ಕಣ್ಣು ತೆಗೆಯೋದು. ಒಬ್ಬ ವ್ಯಕ್ತಿ ಕೇಳಿದ್ನಂತ, ಈ ಪ್ರಾಣಿಗಳು ಹುಟ್ಟುತ್ತಾವಲ್ವಾ, ಈ ಬೆಕ್ಕು, ಹುಲಿ, ಚಿರತೆ, ಸಿಂಹ, ಇವೆಲ್ಲ ಏನ್ ಮಾಡ್ತಾವ ಗೊತ್ತಾ? ಹುಟ್ಟಿದ 6-7 ದಿನದ ಮೇಲೆ ಕಣ್ಣು ತೆಗಿತಾವೆ. ಆಕಳು ಹುಟ್ಟಿದ ಅರ್ಧ ಗಂಟೆಗೆ ಕಣ್ಣು ತೆಗೆದು ಬಿಡ್ತಾವೆ. ಮನುಷ್ಯ ಮದುವೆ ಆದ ಮೇಲೆ ಕಣ್ಣು ತೆಗಿತೇನಂತ. ಆಗ ಗೊತ್ತಾಗುತ್ತೆ ಇವನ ಜೀವನ ಅಂದ್ರೆ ಏನಂತ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಕಣ್ಣು ತೆಗೆದವನು ಹೇಳ್ತಾನೆ, ನಾನು ಕಣ್ಣು ತೆಗೆದೀನಿ, ಮಾಡ್ಕೋಬೇಡ ಅಂತ. ಅವನು ಹೇಳ್ತಾನೆ, ನನ್ನ ನೌಕರಿ ಆಯ್ತು, ಪ್ರಮೋಷನ್ ಆಗಿದೆ, ಮನೆ ಕಟ್ಸಿದೀನಿ, ಎಲ್ಲ 100% ಪರ್ಫೆಕ್ಟ್ ನನ್ನ ಲೈಫ್, ಈಗ ಮದುವೆ ಒಂದು ಆಗ್ಬಿಟ್ರೆ ಆಯ್ತು ನೋಡ್ರಿ ಅಂತ. ಅವನಿಗೆ ಗೊತ್ತಿಲ್ಲ ಅಲ್ಲಿಂದ ಶ್ರೀ ಗುರುಭ್ಯೋ ನಮಃ ಶುರುವಾಗದು ಅಂತ ಗೊತ್ತಿಲ್ಲ. ಪರೀಕ್ಷೆ ಶುರುವಾಗದ ಅಲ್ಲಿಂದ, ಅವನಿಗೆ ಗೊತ್ತಿಲ್ಲ. ಹೀಗಿರ್ತದೆ. ಇಲ್ಲಿ ಕಲಹಪ್ರಿಯಳು ದುಂದುಲಿ, ಯಾವಾಗ ನೋಡಿದ್ರು ಜಗಳ. ಆದರೂ ಜೀವನ ಮಾಡ್ತಾ ಇದ್ದ. ಅವನಿಗೆ ಸಂತತಿ ಇರಲಿಲ್ಲ ಅಂತ. ಸಂತತಿ ಇಲ್ಲ. ಇದು ನಮಗೆ ತಿಳಿಸಿಕೊಡತ್ತೆ ಏನಂದ್ರೆ, ಇಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಬಿಡಬೇಕು. ಭಗವಂತ ನಮಗೇನಾದರೂ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಯಾವುದಾದ್ರೂ 2ರಲ್ಲಿ 1 ಕಾರಣ ಇರುತ್ತೆ. ನಮಗೇನಾದ್ರೂ ಕೊಟ್ಟಿಲ್ಲ, ಸಂಪತ್ತು ಕೊಟ್ಟಿಲ್ಲ, ಸಂತಾನ ಕೊಟ್ಟಿಲ್ಲ, ಕೀರ್ತಿ ಕೊಟ್ಟಿಲ್ಲ, ವಿದ್ಯೆ ಕೊಟ್ಟಿಲ್ಲ, ಏನೋ ಒಂದು ನಮಗೆ ಕೊಟ್ಟಿಲ್ಲ, ಭಾವ ಇಟ್ಟಿದ್ದಾನೆ ದೇವರು ಅಂದ್ರೆ ಅದಕ್ಕೊಂದು ಅರ್ಥ ಇಟ್ಟಿರ್ತಾನೆ. ಏನು ಅಂದ್ರೆ, ಅದನ್ನ ಕೊಟ್ರೆ ನಮ್ಮ ಬದುಕು ಹಾಳಾಗತ್ತೆ, ಅದಕ್ಕೆ ಕೊಟ್ಟಿಲ್ಲ. ಇದು ಸ್ಪಷ್ಟ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನಮಗೆ ಕೊಟ್ಟಿಲ್ಲ ಅಂದ್ರೆ ಕೊಟ್ರೆ ಬದುಕು ಹಾಳಾಗತ್ತೆ, ಅದಕ್ಕೆ ಕೊಟ್ಟಿಲ್ಲ. ಸ್ಪಷ್ಟವಾಗಿ ಅದನ್ನ ಕೊಟ್ರೆ ನಮಗೆ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಇಲ್ಲ, ಆದ್ರಿಂದ ಕೊಟ್ಟಿಲ್ಲ. ಇಷ್ಟೇ ಅರ್ಥ ಅದಕ್ಕೆ. ಆದ್ರಿಂದ ಪರಮಾತ್ಮ ನಮಗೆ ಈ ಒಂದು ಸಂಪತ್ತು ಕೊಡದೇನೆ ನಮಗೆ ಪರಮ ಉಪಕಾರ ಮಾಡಿ ಅನುಗ್ರಹ ಮಾಡಿದ್ದಾನೆ ಪರಮಾತ್ಮ ಅಂತ. ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕಂತ. ಪರಮಾತ್ಮ, ನನ್ನನ್ನು ನೀನು ರಕ್ಷಣೆ ಮಾಡಿದೀಯ. ಕೊಟ್ಟಿದ್ರೆ ಹಾಳಾಗಿ ಹೋಗ್ತಿದ್ದೆ, ಕೊಟ್ಟಿಲ್ಲ, ರಕ್ಷಣೆ ಮಾಡಿದಿ. ಹಾಗೆ ಚಿಂತನೆ ಮಾಡ್ಬೇಕಂತ. ಯಾಕೆಂದ್ರೆ ಅಹಂಕಾರ ಎಷ್ಟು ಜಲ್ದಿ ಬರ್ತದೆ ಗೊತ್ತಾ? ಒಬ್ಬ ಪ್ರವಚನಕಾರ ಪ್ರತಿ ವರ್ಷ ಒಂದು ಊರಿಗೆ ಪ್ರವಚನ ಬರ್ತಾ ಇದ್ರು. ಬರುವಾಗ ಒಬ್ಬ ವ್ಯಕ್ತಿ ಬಂದಂತ, ಆಚಾರ್ಯ ನನಗೆ ಬಹಳ ಅಹಂಕಾರ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದು. ನನಗೆ ಬಹಳ ಅಹಂಕಾರ ಹೋಗ್ಬೇಕು, ಏನ್ ಮಾಡ್ಬೇಕು? ಅಹಂಕಾರ ಹೋಗುತ್ತಾ? ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಆಗ ಸಾಯಿನಾಥ್, ಸಾಯಿನಾಥ್ ಆ ಕಡೆ ಮಾತಾಡ್ರಿ. ನನಗೆ ಏನಾಗಬೇಕು? ಅಹಂಕಾರ ಹೋಗ್ಬೇಕು, ಏನು ಮಾಡಬೇಕು ಅಂದ ತಕ್ಷಣ ಆಚಾರ್ಯರು ಒಂದು ಮಾರ್ಗದರ್ಶನ ಮಾಡಿದರು. ಏನು ಮಾಡಿದರು ಅಂದ್ರೆ, ದೊಡ್ಡವರು, ಯೋಗ್ಯರು, ಸಜ್ಜನರು ಯಾರು ಕಂಡ್ರು ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿದಾಗ ನೀನು ಸಣ್ಣವನು, ಅವರು ದೊಡ್ಡವರು ಅನ್ನೋ ಭಾವ ಬರ್ತದೆ. ಆಗ ನಿನ್ನ ಅಹಂಕಾರ ನಾಶವಾಗ್ತದೆ, ಅಹಂಕಾರ ಹೋಗಿಬಿಡುತ್ತದೆ. ಬಂದವರಿಗೆಲ್ಲ ನಮಸ್ಕಾರ ಮಾಡೋದು. ಆಯ್ತ್ರಿ, ಆ ರೀತಿ ಶುರು ಮಾಡಿಬಿಟ್ರ. ದೊಡ್ಡವರು ಬಂದ್ರು, ಜ್ಞಾನಿಗಳು ಬಂದ್ರು, ಯಾರು ಬಂದ್ರು, ಸಜ್ಜನರು ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡಿದ. 1 ವರ್ಷ ಹಂಗೆ ಕಂಟಿನ್ಯೂ ಮಾಡಿದ. 2ನೇ ವರ್ಷ ಆಚಾರ ಪ್ರವಚನಕ್ಕೆ ಬಂದ್ರು. ಬಂದಾಗ ಆ ವ್ಯಕ್ತಿ ಕಾಣಿಸಿದ್ನಂತ. ಕಾಣಿಸಿದ ತಕ್ಷಣ ಆಚಾರ ಕರೆದ್ರಂತೆ, ಬಯಲಿ ಹೋದ ವರ್ಷ ನಿನಗೆ ಹೇಳಿದ್ನಲ್ಲ ಅಹಂಕಾರ ಹೋಯ್ತಾ ಅಂದ್ರೆ, ಆಚಾರ್ಯ ಸ್ವಲ್ಪ ಜಾಸ್ತಿ ಆಗಿದ್ರಿ ಅನ್ನೋ. ಅಲ್ಲೋ ನಮಸ್ಕಾರ ಮಾಡಿದ ಮೇಲೆ ಅಹಂಕಾರ ಹೋಗ್ತದೆ, ಯಾಕೆ ಜಾಸ್ತಿ ಆಯ್ತು ಅಂದ್ರೆ, ಇನ್ನೆಲ್ಲ ನಮಸ್ಕಾರ ಮಾಡ್ತೀಯೇ? ಇಲ್ಲ ಇಲ್ಲ ಆಚಾರ್ಯ, ಎಲ್ಲರಿಗೂ ನಮಸ್ಕಾರ ಮಾಡ್ತೀರಿ, ದೊಡ್ಡವರಿಗೆಲ್ಲ. ಯಾಕೆ ಜಾಸ್ತಿ ಆಯ್ತು ಅಂದ್ರೆ, ನಾನು ಮಾಡಿದಂಗೆ ನಮಸ್ಕಾರ ಯಾರು ಮಾಡಂಗಿಲ್ಲ ನೋಡ್ರಿ, ನಾನು ಎಷ್ಟು ಒಳ್ಳೆಯವನು ಅಂತ ಅಹಂಕಾರ ಜಾಸ್ತಿ ಆಯ್ತು ಅನ್ನೋ. ಇನ್ನು ಅಹಂಕಾರ ಕಳ್ಕೊಳ್ಳೋದು ಹೇಗೆ?
ಅಹಂಕಾರ ಎಷ್ಟು ಡೇಂಜರ್ ಗೊತ್ತಾ? ಸಾವಿರಾರು ಕೊಡದ ಹಾಲಿನಲ್ಲಿ ಒಂದು ಹನಿ ನಿಂಬೆ ಹಣ್ಣಿನ ರಸದಂತೆ ಇಡೀ ಬದುಕು ಹಾಳಾಗಿ ಹೋಗುತ್ತೆ ಒಂದು ಸಣ್ಣ ಅಹಂಕಾರದಂತೆ. ನೀವು ಏನು ಬೇಕಿದ್ರೂ ಕಾಳಜಿ ಮಾಡ್ರಿ, ಆದರೆ ನಮ್ಮ ಬದುಕಿನಲ್ಲಿ ಕ್ಯಾರೆಕ್ಟರ್ ಹಾಳಾಗಬಾರದು, ಅಹಂಕಾರ ಬರಗುಡಬಾರದು. ಇವೆರಡನ್ನ ರಕ್ಷಣೆ ಮಾಡಿಕೊಂಡ್ರೆ ನಮ್ಮ ಬದುಕು ಬಹುತೇಕವಾಗಿ ಸುಂದರವಾಗಿ ಆಗ್ತದೆ. ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಹಾಗೆ ಅಹಂಕಾರ ಅಂದ್ರೆ ಅಷ್ಟು ಸುಲಭ ಅಲ್ಲ. ಆಕೆಗೆ ಅಹಂಕಾರ ಇತ್ತು, ಆದ್ರಿಂದ ಕಲಹಪ್ರಿಯಳಾಗಿದ್ಲು ಧುಂದುಲಿ. ಆಕೆಗೆ ಮಕ್ಕಳಿಲ್ಲದಾಗ ಗಂಡ ಅಣ್ಣಂತೆ ಯಾರಾದರೂ ಋಷಿಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರಾಯ್ತು ಅಂತ ಜ್ಞಾನಿಗಳ ಹತ್ರ ಹೋಗಿ ನನಗೆ ಸಂತತಿ ಬೇಕು ಅಂದ ತಕ್ಷಣ ಆ ಋಷಿಗಳು ಉಪದೇಶ ಮಾಡುತ್ತಾರೆ. ಏನು ಈ ಸಂಸಾರದಲ್ಲಿ ಏನಿಟ್ಟಿ ಎದಕ್ಕೆ ತಲೆ ಕೆಡಿಸ್ಕೊಂಡಿಯ? ಮಕ್ಕಳಿಲ್ಲ ಅಂದ್ರೆ ಇಲ್ಲ, ಮಕ್ಕಳು ಇರಲೇಬೇಕಂತೇನು? ಒಂದು ಕಾಲಕ್ಕೆ ಹೇಗಿತ್ತು ಗೊತ್ತಾ? ಅಪುತ್ರಸ್ಯ ಗತಿರ್ನಾಸ್ತಿ ಅಂತಿದ್ರು. ಇದು ಪುರಾಣದ ವಾಕ್ಯನ ಹೇಳ್ತಕ್ಕಂಥದ್ದು. ಅಪುತ್ರಸ್ಯ ಗತಿರ್ನಾಸ್ತಿ, ಸಂತತಿ ಇಲ್ಲ ಅಂದ್ರೆ ಅವನಿಗೆ ಸದ್ಗತಿಯೇ ಇಲ್ಲ, ಅವನಿಗೆ ದುರ್ಗತಿ ಗ್ಯಾರಂಟಿ ಎಂದು ಬಿಡ್ತಿದ್ರು. ಆ ಕಾಲಕ್ಕೆ ಯಾರಿಗಾದ್ರೂ ಸಂತತಿ ಇಲ್ಲ ಅಂದ್ರೆ ಇನ್ನೊಬ್ಬರಿಗೆ ಮುಖ ತೋರಿಸ್ಲಿಕ್ಕೂ ಹೆದರ್ತಿದ್ದಂತವ. ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅಂತಹ ಕಾಲದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟವರು ಮಧ್ವಾಚಾರ್ಯರು ನೋಡ್ರಿ. ಫಸ್ಟ್ ಮಧ್ವಾಚಾರ್ಯ ಹೇಳಿದ್ರಂತೆ ಏನಂದ್ರೆ ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನುವುದನ್ನ ಅಷ್ಟು ಹೈಲೈಟ್ ಮಾಡಬೇಡಿ. ಯಾಕಂದ್ರೆ ಸದ್ಗತಿ ಆಗ್ಲಿಕ್ಕೆ ಮಗನೇ ಬೇಕಂತಿಲ್ಲ. ಭಗವದ್ ಭಕ್ತಿ ಮಾಡಿ ತತ್ವಜ್ಞಾನ ಪಡ್ಕೊಳ್ರಿ, ಸಾಧನೆ ಮಾಡಿಕೊಳ್ರಿ. ಮುಕ್ತಿ ಕೊಡುವವನ ಪರಮಾತ್ಮ, ಪಡಿಯವರು ನೀವು. ನಡುವಂತರ ಅವನದೇನದ ಮಗಂದು ನಡುವಂತರ ಅಡ್ಡ. ಅಪುತ್ರಸ್ಯ ಗತಿರ್ನಾಸ್ತಿ ಅದನ್ನಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಅದನ್ನ ಶ್ರೀಮದಾಚಾರ್ಯ ಎಂತದ್ದಿಟ್ಟೆ ಹೆಜ್ಜೆ ನೋಡ್ರಿ. ಆ ಕಾಲಕ್ಕೆ ದೊಡ್ಡ ಕ್ರಾಂತಿಕಾರಿ ವಿಷಯ ಅದು. ಆ ಕಾಲಕ್ಕೆ ಮಕ್ಕಳಿಲ್ಲ ಅಂದ್ಬಿಟ್ರೆ ಮುಖ ತೋರಿಸೋದೇ ಕಷ್ಟವಾಗಿ ಬಿಟ್ಟಿತ್ತು. ಆ ರೀತಿ ಗಟ್ಟಿ ಹೆಜ್ಜೆ ಇಟ್ಟು ದಿಟ್ಟವಾಗಿ ಶುದ್ಧ ಜ್ಞಾನ ಜಗತ್ತಿಗೆ ಕೊಡ್ಲಿಕ್ಕೆ ಹೆದರ್ತಾ ಇದ್ರು ಜನ. ಅಂತಹ ಸಮಯದಲ್ಲಿ ಇಡೀ ಜಗತ್ತನ್ನು ಎದುರಿಗೆ ಹಾಕೊಂಡು ಸತ್ಯವನ್ನು ಹೊರಗಿಟ್ಟವರು ಮಧ್ವಾಚಾರ್ಯ. ತಲೆ ಕೆಡಿಸ್ಕೋಬೇಡ್ರಿ, ಮೋಕ್ಷ ಕೊಡುವವನು ಪರಮಾತ್ಮ ಅನ್ನೋ ವಿಷಯವನ್ನ ಹರಿದಾಸರು ಕನ್ನಡಕ್ಕೆ ಹೇಳುತ್ತಾರೆ. ಹರಿ ಎಂಬ ಹಿರಿಯ ಪುತ್ರನಿರಲಾಗಿ ನರಪುತ್ರರಿಂದ ಆಗೋ ಗತಿ ಏನಯ್ಯ ಅಂತ ಬಿಡುತ್ತಾರೆ. ಈ ಮನುಷ್ಯ ಪುತ್ರ ತಗೊಂಡೇ ಮಾಡ್ತೀರಿ, ಅಲ್ಲಿ ಇದ್ದಾನ ಅಂದ್ರೆ ಇದ್ದಾನ. ನಾಳೆ ನೀವು ದೇಹ ಬಿಟ್ಟು ಹೋದಾಗ ಅವನು ಅಂತ್ಯಕ್ರಿಯೆ ಏನಾದ್ರೂ ಮಾಡ್ತಾನನ್ನೋ ಗ್ಯಾರಂಟಿಯೂ ಇಲ್ಲ. ಅಂಥ ಪುತ್ರ ತಗೊಂಡು ಏನ್ ಮಾಡ್ತೀರಿ? ಈ ನಮ್ಮಲ್ಲಿ ಏನಾಗಿದೆ ಗೊತ್ತಾ? 100ಕ್ಕೆ 40% ಕೇಸ್ ನಮ್ಮಲ್ಲಿ ಹೈದರಾಬಾದ್ನಲ್ಲಿ ನೋಡ್ತೀವಿ ನಾವು. ತಂದೆ ಇಲ್ಲಿ ಹೈದರಾಬಾದ್ನಲ್ಲಿ ಇಂಡಿಯಾದಾಗ ತೀರ್ಕೊಂಡಿರ್ತಾನೆ, ಮಗನಿಗೆ ಇವರು ಮೇಲ್ ಕಳಿಸ್ತಾನೆ, ನಿನ್ನ ತಂದೆ ತೀರ್ಕೊಂಡಿದ್ದಾನೆ ಅಂದ ತಕ್ಷಣ ಅವನು ಪುನಃ ಮೇಲ್ ಕಳಿಸ್ತಾನೆ. ಯಾರಾದ್ರೂ ಅಂತ್ಯಕ್ರಿಯೆ ಮಾಡಿಬಿಟ್ರೆ ನಿಮ್ ಬ್ಯಾಂಕಿಗೆ ಅಕೌಂಟಿಗೆ ಹಣ ಹಾಕ್ತೀನಿ. ಇದು ಇವತ್ತಿನ ಪ್ರಸ್ತುತ ಪರಿಸ್ಥಿತಿ. ಇವರು ನನ್ನ ಮಗ ಏನಂದ್ರೆ ಅಮೆರಿಕದಾಗಿದ್ದಾನ್ರಿ ಹಿ 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 ಅಂತವ ಅಷ್ಟೇ. ಕುತ್ಕೊಂಡು ನೀರು ಕೊಡೋರ್ ಗತಿ ಇಲ್ಲ ಇಲ್ಲಿ. ಭಾರಿ ಹೆಮ್ಮೆ, ನನ್ನ ಮಗ ಅಮೆರಿಕದಾಗಿದ್ದ, ತಗೊಂಡು ಏನ್ ಮಾಡ್ಬೇಕು? ನಿನ್ನ ಬಾಯಾಗ ನೀರು ಹಾಕಿರೋ ಗತಿ ಇಲ್ಲ. ಬೇಕಾಗಿತ್ತ ನಿನಗದು? ನಿಜವಾದ ಸೌಭಾಗ್ಯ ಅಂದ್ರೆ ಯಾವುದು ಅಂದ್ರೆ 2 ಹೊತ್ತಿನಲ್ಲಿ 1 ಹೊತ್ತಾದ್ರೂ ನಿನ್ನ ಮಗ ನಿನ್ನ ಸಸಿ ನಿನ್ನ ಜೊತೆಗೆ ಊಟ ಮಾಡಬೇಕು. ಅದು ಸೌಭಾಗ್ಯ. ನಿದ್ರೆ ಮಾತ್ರ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಇಲ್ಲದೆ ನಿದ್ರೆ ಬರಬೇಕು. ರಾತ್ರಿ ಹೊತ್ತು ಅಲ್ಲಾರಾಮ್ ಇಟ್ಕೊಳ್ಳಾರ್ದೆ ಎದ್ದಳ್ಲಿಕ್ಕೆ ಬರಬೇಕು. ಊಟ ಮಾಡಿದ್ದು ಹಜಮೂಲ ಇಲ್ಲದೆ ಡೈಜೆಷನ್ ಆಗಬೇಕು. ಇದು ಸೌಭಾಗ್ಯ. ನಿರಂತರವಾಗಿ ಪರಮಾತ್ಮನನ್ನ ಸ್ಮರಣೆ ಮಾಡುವಂತಹ ಸೌಭಾಗ್ಯ ನಮ್ಮದು ಬಂತು ಅಂದ್ರೆ ಅದು ಬಂಗಾರದ ಜೀವನ ಅಂದ್ರೆ ಅದು ರೀ. ಇದು ಬಂಗಾರ ಜೀವನ. ಇದ್ರ ಜೊತೆ ಇನ್ನೊಂದು 2 ಸೇರಿಸ್ಬೇಕು ಇವತ್ತಿನ ದಿವಸ. ಏನಂದ್ರೆ ಡಾಕ್ಟರ್ನ ಹುಡುಕೊಂಡು ನಾವು ಹೋಗಬಾರದು, ನಮ್ಮನ್ನು ಹುಡುಕೊಂಡು ಪೊಲೀಸರು ಬರಬಾರದು. ಅಂದ್ರೆ ಬಂಗಾರದ ಜೀವನ. ಪೊಲೀಸರು ಯಾರನ್ನ ಹುಡುಕ್ತಾರೆ? ತಾರತಗಡಿ ಮಾಡಿದವ್ರನ್ನೇ ಹುಡುಕ್ತಾರೆ. ಪೊಲೀಸರು ನಮ್ಮನ್ನು ಹುಡುಕಬಾರದು, ನಾವು ಡಾಕ್ಟರ್ ಹುಡುಕಬಾರ್ದು. ಹಜಮೂಲ ಇಲ್ಲದೆ ಡೈಜೆಷನ್ ಆಗಬೇಕು, ಸ್ಲೀಪಿಂಗ್ ಟ್ಯಾಬ್ಲೆಟ್ ಇಲ್ಲದೆ ನಿದ್ದೆ ಬರಬೇಕು. ಇದು ಲೌಕಿಕದ ಪರಮದ ಸುಖದ ಜೀವನ. ಅಂದ್ರೆ 2 ಹೊತ್ತಿನಲ್ಲಿ 1 ಹೊತ್ತಾದ್ರೂ ಇಡೀ ನಮ್ಮ ಪರಿವಾರ ಒಂದು ಕಡೆ ಕುತ್ಕೊಂಡು ಊಟ ಮಾಡಬೇಕು. ಇದು ಇವತ್ತಿನ ಜೀವನ. ಮಕ್ಕಳಿಲ್ಲ, ಏನ್ ಮಾಡಬೇಕು? ಆತ್ಮದೇವನಿಗೆ ಹೋಗಿ ಕೇಳ್ತಾನೆ, ನನಗೆ ಮಕ್ಕಳಿಲ್ಲ ಏನ್ ಮಾಡಬೇಕು ಅಂದ್ರೆ ಈ ಜೀವನದಲ್ಲಿ ಏನಿಲ್ಲ, ಚೆನ್ನಾಗಿ ತತ್ವಜ್ಞಾನ ಉಪದೇಶವನ್ನ ಪಡಿ, ಮೋಕ್ಷವನ್ನು ಹೊಂದು. ಅಪುತ್ರಸ್ಯ ಗತಿರ್ನಾಸ್ತಿ, ಬಿಟ್ಬಿಡ ಆ ವಿಷಯನ್ನ. ಚೆನ್ನಾಗಿ ಸಾಧನೆ ಮಾಡಕೋ, ಮೋಕ್ಷ ಕೊಡುವವನ ಮಾಧವ, ಅವನನ್ನ ಒಲಿಸಿಕೋ ನೀನು.
ಮಗನ್ನ ಬಿಟ್ಟು ಮಾಧವನ ಬೆನ್ನ ಹತ್ತು, ಆಗ ಮೋಕ್ಷ ಸಿಗತ್ತೆ. ಈ ತಲೆ ಕೆಡಿಸ್ಕೋಬೇಡ ಅಂತಾನೆ. ಆದರೂ ನೋಡ್ರಿ ಆತ ಹೋದದ್ದೇ ಮಕ್ಕಳು ಪಡಿಬೇಕು ಅಂತ ಹೋಗ್ತಾನೆ. ಕೆಲವೊಂದಿಷ್ಟು ಜನರು ಎಷ್ಟು ತಿಳಿಸಿ ಹೇಳಿದ್ರು ತಲೆಗೆ ಇರೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ತಿಳಿಸಿ ತಿಳಿಸಿ ಹೇಳಿದ್ರು ತಲೆಗೆ ಹತ್ತೋದಿಲ್ಲ. ಒಂದು ಇಬ್ರು ಮೂರ್ಖರು ಹೊಂಟಿದ್ರಂತ. ಮೂರ್ಖರು ಹೊಂಟ್ರೆ ಹೋಗುವಾಗ ಒಬ್ಬರು ಯಾರೋ ಜ್ಞಾನಿ ಹೊಂಟಿದ್ದ. ಯಾರೋ ಪಾಪ ಜ್ಞಾನಿ ಬಂದನ ಅಂತ ಹಿಂಗೆ ನಮಸ್ಕಾರ ಮಾಡಿದ್ರು ಅವರಿಬ್ರು ಮೂರ್ಖರು. ನಮಸ್ಕಾರ ಮಾಡಿದ ತಕ್ಷಣ ನಿಮಗೆ ಆಶೀರ್ವಾದಗಳು ಅಂದ್ಬಿಟ್ರು. ಆ ಮೂರ್ಖರಂದ್ರಂತೆ ಆಶೀರ್ವಾದಗಳು 3, ಹೌದಾ? ಬಹುವಚನ ಅಲ್ವಾ? ಸಂಸ್ಕೃತದಲ್ಲಿ ಏಕವಚನ, ದ್ವಿವಚನ, ಬಹುವಚನ ಅಂತ ಇರ್ತಾವ. ಕನ್ನಡದಲ್ಲಿ ಏಕವಚನ, ದ್ವಿವಚನ. ದ್ವಿವಚನ ಇಲ್ಲ, ಬಹುವಚನನೇ ಡೈರೆಕ್ಟ್. ಎಲ್ಲ ಭಾಷೆದಲ್ಲೂ ಅಷ್ಟೇ, ಸಂಸ್ಕೃತದಲ್ಲಿ ಹಾಗಿಲ್ಲ. ಬಹುವಚನ ಅಂದ್ರೆ 3 ಅಥವಾ 3ಕ್ಕಿಂತ ಹೆಚ್ಚಿರ್ಬೇಕು. ನೀವು ಬಹುವಚನ ಹೇಳಿದ್ರಲ್ಲ, ಈ ನಮಸ್ಕಾರ ಆಶೀರ್ವಾದ ಅಂದ್ಬಿಟ್ರಿ. ನಾವಿಬ್ರು ಇದ್ದೀವಿ, ಯಾರಿಗೆ ಅಂದ್ ಆಚಾರ ಸಿಗಿಬಿದ್ರು. ಆಗ ಆಚಾರ ಅನ್ಕೊಂಡ್ರಂತೆ, ಕೆಲವು ದಿವಸ ಕರ್ಕೊಂಡು ಹೋಗಿ ನಮ್ಮ ಪಾಠಶಾಲದಲ್ಲಿ ಭಗವದ್ಗೀತಾ ಪಾಠ ಹೇಳಿದ್ರೆ ಬುದ್ಧಿ ಬರ್ತದೆ ಅಂತ ಕರ್ಕೊಂಡು ಹೋಗಿ ಹೇಳಿದ್ರಂತೆ. ದಿವಸ ಭಗವದ್ಗೀತಾ ಪಾಠ ಹೇಳ್ಬೇಕು ಅವರಿಬ್ರಿಗೆ. ಭಗವದ್ಗೀತೆ ಮುಗಿದ ತಕ್ಷಣ ಶ್ರೀಕೃಷ್ಣ ಅರ್ಪಣ ಮಸ್ತು ಅಂದ ತಕ್ಷಣ ಆಚಾರ್ಯ ಹೇಳ್ರಿ ಆಶೀರ್ವಾದ ಯಾರಿಗೆ? ಅವ್ರು ಬಿಡುವಲ್ರ, ಅದನ್ನ ಹೇಳ್ಕೊಂಡ್ಬಿಟ್ರು. 3 ತಿಂಗಳ ಪಾಠ ಹೇಳಿದ್ರೆ ಅದನ್ನ ಬಿಡ್ಲಿಲ್ಲ. ಕಡೆಗೆ ಆಚಾರ್ಯ ಹೇಳಿಬಿಟ್ರಿ ಯಾರಿಗೆ ಆಶೀರ್ವಾದ. ಆಗ ಒಂದು ತಲೆ ಕೆಟ್ಟು ಬಿಡುತ್ತೆ ಆಚಾರ್ಯರಿಗೆ. ನಾನು ಮಾಡಿದ ಆಶೀರ್ವಾದ ನಿಮ್ಮಿಬ್ಬರಿಗೆ ಅಲ್ಲ, ಯಾರು ನಿಮ್ಮಿಬ್ಬರೊಳಗೆ ಅತಿ ಮೂರ್ಖರು ಅವರಿಗೆ ನನ್ನ ಆಶೀರ್ವಾದ ಹೌದು ಅಂತ ಬೈದ್ಬಿಟ್ರು. ಯಾರು ಮೂರ್ಖರು ಅವ್ರಿಗೆ ಕೊಟ್ಟಿದ್ದೀನಿ ನನ್ನ ಆಶೀರ್ವಾದ ಹೋಗ್ರಿ ಅಂತ ಗದರಿಸಿ ಬಿಟ್ರು. ಗದರಿಸಿದ ತಕ್ಷಣ ಹೋಗ್ತಾವ ಪೀಡ ಅನ್ಕೊಂಡಿದ್ರು ಗುರುಗಳು, ಹೋಗ್ಲಿಲ್ಲ. ಅವು ಎರಡರ ಮಧ್ಯೆ ಜಗಳ ಹತ್ತಿ ಬಿಡುತ್ತೆ. ನಾನು ಮಹಾಮೂರ್ಖ, ಯಾಕಂದ್ರೆ ಆಶೀರ್ವಾದ ಸಿಗ್ತದೆ. ಎರಡರ ನಡುವೆ ಜಗಳ ಹತ್ತಿ ಬಿಡುತ್ತೆ. ಅವರನ್ನು ಜಗಳ ಆಡೋದನ್ನ ನೋಡಿ ಗುರುಗಳು ಕರೆದು, ಯಾಕೆ ಜಗಳ ಆಡ್ತೀರಿ? ನೀವು ಆಶೀರ್ವಾದ ಒಬ್ಬರಿಗೆ ಕೊಟ್ರಲ್ಲ, ಯಾರು ಮಹಾಮೂರ್ಖರು ಅವ್ರಿಗೆ ಈ ಆಶೀರ್ವಾದನ, ನಾನು ಮಹಾಮೂರ್ಖ ಆದ್ರೆ ನನಗೆ ಇರ್ಲಿ ಆಶೀರ್ವಾದ ಅಂತ, ಇವ ನನಗಿರ್ಲಿ ಅಂತವ. ಇವರಿಗೆ ಕರ್ಕೊಂಡು ಬಂದು ಭಗವದ್ಗೀತಾ ಪಾಠ ಹೇಳಿಕತ್ತಾರೆ ಇವರು. ಆಗ ಗುರುಗಳಂದ್ರಂತೆ, ನೋಡಪ್ಪ, ನಾನು ಕೊಟ್ಟ ಆಶೀರ್ವಾದ ನಿನಗೂ ಅಲ್ಲ ಮಹಾಮೂರ್ಖಗೆ ಅಂತ ಹೇಳಿದ್ದೆ. ಹೌದಾ? ಹೌದ್ರಿ ಆಚಾರ್ಯ ಗುರುಗಳೇ ಅಂತ. ನಿಮ್ಮನ್ನ ಕರ್ಕೊಂಡು ಬಂದು ಪಾಠ ಹೇಳಿ ಬುದ್ಧಿವಂತರು ಮಾಡ್ತೀನಿ ಅಂದೇಲೆ ನಾನೇ ಮಹಾಮೂರ್ಖ, ನನ್ನ ಆಶೀರ್ವಾದ ನನಗೆ ಅಂದ್ಬಿಟ್ರೆ ಕಡೆ. ಇಂಥ ಪರಿಸ್ಥಿತಿ ಬಂದು ಹೋಗ್ಬಿಟ್ಟು. ಹಾಗಾದ್ರಂತೆ ಇಂಥವ್ರನ್ನ ನಾವು ತಿದ್ಲಿಕ್ಕೆ ಸಾಧ್ಯ ಇಲ್ಲ. ತಮಗೆ ತಲೆಗಿನದು ಅದನ್ನೇ ಅಂತ ಬಿಡ್ತಾರೆ. ಹೇಳಿ ನನಗೆ ಸಂತತಿ ಬೇಕು ಒಂದು ಆತ್ಮದೇವ. ಸರಿ, ನಿನ್ನಿಷ್ಟ ಏನ್ ಮಾಡ್ಲಿಕ್ಕಾಗಲ್ಲ, ಹಣೆ ಬರ ಅಂತ ಹೇಳಿ ಒಂದು ಫಲವನ್ನ ಮಂತ್ರಿಸಿ ಕೊಡುತ್ತಾನೆ ಆ ಋಷಿ. ಇದನ್ನ ನಿನ್ನ ಹೆಂಡತಿ ಕೊಡೋ ತಿನ್ಲಿಕ್ಕೆ ನಿನಗೆ ಸಂತತಿ ಆಗ್ತದೆ. ಅದು ಆಗಿನ ಕಾಲ, ಈಗಿನ ಕಾಲ ಅಲ್ಲ. ಆಗ್ತದಂತ ಗ್ಯಾರಂಟಿ ಅಂತೀರಿ ಆಚಾರ್ಯ? ಪ್ರತಿಯೊಂದಕ್ಕೂ ನಮ್ಮಲ್ಲಿ ಗ್ಯಾರಂಟಿ ಬೇಕು. 1000 ರೂಪಾಯಿ ರೊಕ್ಕ ಕೊಟ್ಟು ಮಿಷಿನ್ ತರ್ತೀವಿ, ಗ್ಯಾರಂಟಿ ಕೇಳೋದಿಲ್ಲ. ಆಚಾರ ಮಂತ್ರಕ್ಕೆ, ವೇದ ಮಂತ್ರಕ್ಕೆ ಗ್ಯಾರಂಟಿ ಕೇಳ್ತೀವಿ. ಅಂದ್ರೆ ಇವು ಕಲಿ ಆವೇಶ ಆಗ್ಯದ ಅಂತ ಅರ್ಥ. ಇನ್ನೊಂದು ಸ್ಟ್ಯಾಂಡರ್ಡ್, ನಾನು ಎಲ್ಲಾ ಕಡೆ ಹೋದ ಕಡೆ ಎಲ್ಲ ನೋಡ್ತಿರ್ತೀನಿ. ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಇದ್ರೆ ಸ್ವಾಮಿಗಳ ಹತ್ರ ಹೋಗ್ತಾರೆ. ನಮಗೇನಾದ್ರೂ ಮಂತ್ರ ಬರ್ಕೊಡ್ರಿ, ಒಂದಿಷ್ಟು ನಮಗೆ ಕೆಲಸ ಆಗಬೇಕು ಅಂದ ತಕ್ಷಣ ಒಂದು ಸ್ವಾಮಿಗಳು ಮಂತ್ರ ಕೊಡ್ತಾರೆ. ಕೊಟ್ಟ ತಕ್ಷಣವೇ ಸೆಕೆಂಡ್ ಕ್ವಶನ್, ಸ್ವಾಮಿಗಳು ಇದನ್ನ ಎಷ್ಟು ದಿವಸ ಮಾಡ್ಬೇಕ್ರಿ? ಯಾಕಂದ್ರೆ ಜಾಸ್ತಿ ಮಾಡಿದ್ರೆ ಸತ್ತು ಹೋಗ್ತೀರಿ. ಯಾಕಂದ್ರೆ ಕೆಲಸ ಆದ್ಮೇಲೆ ಈ ಮಂತ್ರ ತಗೊಂಡು ಏನ್ ಮಾಡ್ಬೋದು? ಸ್ವಾಮಿಗಳು ಏನಕ್ಕೆ ಬೇಕು ನಮಗಂತ. ಕೆಲಸ ಆದ್ಮೇಲೆ ಸ್ವಾಮಿಗಳು ತಗೊಂಡು ಏನ್ ಮಾಡ್ಬೋದು? ಮಂತ್ರ ಇರುತ್ತೆ. ಅಂತೂ ಹಣ್ಣು ಮಂತ್ರಿಸಿ ಕೊಟ್ಟ, ತಂದ, ಹೆಣತಿ ಕೊಟ್ಟ, ಇದನ್ನ ತಗೋ ತಿಂದ್ಬಿಡು, ಸಂತತಿ ಆಗ್ತದೆ ಅಂತ. ಅನುಮಾನ ಇಲ್ಲ ಆ ಕಾಲದ. ಆಗ ಆಲೋಚನೆ ಮಾಡಿದ್ಲಂತ, ಈ ಹಣ್ಣು ತಿಂದೆ ಅಂದ್ರೆ ನನಗೆ ಸಂತತಿ ಆಗತ್ತೆ ಗ್ಯಾರಂಟಿ. ಆಗ ತಂಗಿನ ಕೇಳಿದ್ಲಿ ಅಂತ, ಕರೆದ್ಲಿ, ಹಿಂಗ ಹಣ್ಣು ತಂದಾನ ನನ್ನ ಗಂಡ ಏನ್ ಮಾಡಬೇಕು ಅಂತ. ಈ ಹೆಣ್ಮಕ್ಳ ಮೀಟಿಂಗ್ ಆಗ್ತದೆ ನೋಡ್ರಿ, ಕಟ್ಟಿ ಮೀಟಿಂಗ್. ನಿಮಗೆ ವಿಧಾನಸೌಧದಾಗೂ ಆಗೋದಲ್ಲ, ಅಷ್ಟು ಸ್ಟ್ಯಾಂಡರ್ಡ್ ಮೀಟಿಂಗ್ ಇರ್ತದ. ಆಗ ತಂಗಿ ಅಂದ್ಲಂತ, ನೀನು ಸಂತತಿ ಬೇಕಾ ಬೇಡ? ಸಂತತಿನ ಬೇಕು, ಆದ್ರೆ ಯಾರಿಗೆ ಮಕ್ಕಳಿಲ್ಲ ಅವರೇ ಸುಖಿ ಜೀವಿ ಅಂದ್ಬಿಟ್ಲಂತೆ ಧುಂದುಲಿ. ಯಾರಿಗೆ ಮಕ್ಕಳಿಲ್ಲವೋ ಅಕ್ಕಿನೇ ಸುಖಿ. ಯಾಕಂದ್ರೆ ಆ ಮಗು ರಾತ್ರಿ ಎಬ್ಬಿಸ್ತದೆ, ಮೈ ಮೇಲೆ ಹೊಲಸು ಮಾಡುತ್ತದೆ, ಸ್ವಚ್ಛ ಮಾಡಬೇಕು, ಸ್ನಾನ ಮಾಡಬೇಕು. ಅಂತ ಗರ್ಭಿಣಿ ಇದ್ದಾಗ ಊಟ ಹೋಗಂಗಿಲ್ಲ, ವಾಂತಿ ಆಗ್ತದೆ, ಶರೀರ ಕೃಶವಾಗ್ತದೆ. ಆಮೇಲೆ ಆ ಮಗು ಭೂಮಿಗೆ ಬಂದಾಗ ದೇಹದ ಒಳಗಿನ ಎಲುಬುಗಳು
20 ಎಲುಬು ಏಕಕಾಲಕ್ಕೆ ಮುರಿದ್ರೆ ಎಷ್ಟು ನೋವಾಗತ್ತೋ ಅಷ್ಟು ನೋವಾಗತ್ತಂತ ಒಬ್ಬ ತಾಯಿ ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ ಪುನರ್ಜನ್ಮ ಆಗತ್ತೆ. ಆ ಮಕ್ಕಳು ಹೇಳ್ತಾರೆ, ನನಗೇನು ಮಾಡ್ಯ ನಮ್ಮಪ್ಪ ಅಮ್ಮ ಅಂದ್ಬಿಡ್ತಾವೆ. ಪುನರ್ಜನ್ಮ ಆದ್ರೂ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಇದನ್ನು ತೀರಿಸ್ಲಿಕ್ಕಾಗತ್ತ? ಇಡೀ ಜೀವನದ ರಕ್ತ ಸೋಸಿ ಮಕ್ಕಳನ್ನು ಬೆಳೆಸಿರ್ತಾರೆ. 4 ತುತ್ತಿನಲ್ಲಿ 1 ತುತ್ತು ತಾವು ಕಡಿಮೆ ಉಂಡು ಆ ತುತ್ತನ್ನ ಮಕ್ಕಳ ಬಾಯಿಯಲ್ಲಿಟ್ಟು ಮಕ್ಕಳನ್ನು ಬೆಳೆಸಿರ್ತಾರೆ ತಂದೆ ತಾಯಿ. ಅವು ದೊಡ್ಡವಾಗಿ ಲಗ್ನ ಮಾಡಿಕೊಂಡ ಮೇಲೆ ಮೈ ವೈಫ್ ಈಸ್ ಮೈ ಲೈಫ್ ಅಂತ ಬರ್ಕೊಂಡಿರ್ತಾವ ಕಾರಿನಿಂದ ಹಣೆ ಬರಕ್ಕೆ. ಕಷ್ಟಪಟ್ಟವನು ಬೇರೆ, ಇವು ಹಿಂಗೆ ಬರ್ಕೋತಾವ. ಏನ್ ಅನ್ಬೇಕು ಇವತ್ತು ಅಂದ್ರೆ ಇವರಿಗೆ ಯಾವಾಗ ಗೊತ್ತಾಗತ್ತೆ ತಂದೆ ತಾಯಿಯ ಮಹತ್ವ? ಅಂದ್ರೆ ಇವರು ಮಕ್ಕಳಿಗೆ ಜನ್ಮ ಕೊಟ್ಟು ಮಕ್ಕಳನ್ನ ಬೆಳೆಸಿದಾಗ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಆಗ ಗೊತ್ತಾಗತ್ತೆ. ಆಗ ತಂದೆ ತಾಯಿ ಇರೋದಿಲ್ಲ. ನಮ್ಮ ತಂದೆ ತಾಯಿ ನಮಸ್ಕಾರ ಮಾಡಬೇಕು. ನನಗೋಸ್ಕರ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ, ಅವರಿಗೆ ಕೃತಜ್ಞತೆ ಸಮರ್ಪಣೆ ಮಾಡಬೇಕು, ಅವರು ಹೇಳಿದ ಕೆಲಸ ಕೇಳಬೇಕು, ಅವರಿಗೆ ಪ್ರೀತಿಸಬೇಕು, ಅವರಿಗೆ ಗೌರವ ಕೊಡಬೇಕು ಅಂತ ಹೋದ್ರೆ ಅಷ್ಟೊತ್ತಿಗೆ ಅಪ್ಪ ಅಮ್ಮನೆ ಕೃಷ್ಣಾರ್ಪಣೆ ಆಗಿಬಿಟ್ಟಿರ್ತಾರೆ. ಯಾರಿಗೂ ನಮಸ್ಕಾರ ಮಾಡ್ತೀರಿ ನೀವು? ಅದನ್ನೇ ತೀರ್ಸ್ಲಿಕ್ಕಾಗತ್ತಾ? ಆದ್ರಿಂದ ಧುಂದುಲಿ ಹೇಳ್ತಾಳೆ, ಮಕ್ಕಳು ಇಷ್ಟೆಲ್ಲ ಕಷ್ಟ, ಆದ್ರಿಂದ ಹೊತ್ತೊತ್ತಿಗೆ ಚೆನ್ನಾಗಿ ತಿಂದು ದಷ್ಟಪುಷ್ಟವಾಗಿ ಇರೋದೇ ಸುಖ ಜೀವನ, ಮಕ್ಕಳೇ ಬೇಡ ಅಂದ್ಬಿಡ್ತಾರೆ. ಈಗ ಅನುಮಾನ ಪಡೋ ಪ್ರಶ್ನೆ ಇಲ್ಲ. ಗಂಡ ಹಣ್ಣು ತಂದಾನೆ, ಮಕ್ಕಳಾಗ್ಲಿಲ್ಲ ಅಂದ್ರೆ ತಿಂದಿಲ್ಲ ಅಂದ್ಬಿಡ್ತಾನೆ. ಯಾಕಂದ್ರೆ ಅಷ್ಟು ಪಕ್ಕ ಅದು. ತಿಂದ್ರೆ ಮಕ್ಕಳಾಗ್ತವೆ. ಏನ್ ಮಾಡ್ಬೇಕೀಗ? ಆಗ ತಂಗಿ ಐಡಿಯಾ ಕೊಟ್ಲಂತ. ಐಡಿಯಾ ಭಾರಿ ಭಾರಿ ಇರ್ತಾವ ಹೆಣ್ಮಕ್ಳು. ಏನಂದ್ರೆ ಈ ಹಣ್ಣನ್ನ ಅವರ ಮನೆಯಲ್ಲಿ ಒಂದು ಆಕಳಿತ್ತು, ಆಕಳನ್ನು ಕರು ಹಾಕಿದ್ದಿಲ್ಲ ಅಂತ. ಅದು ಬಂಜೆ. ಮನೆಯಲ್ಲಿ ಮಾವಿನ ಮರ ಅದ, ಅದಕ್ಕೂ ಹಣ್ಣು ಹಾಕ್ತಾ ಇಲ್ಲ. ದೌರ್ಭಾಗ್ಯ ನೋಡ್ರಿ ಹೆಂಗೆ ಬಂದ್ಬಿಡ್ತದೆ, ಒಂದಿಂದ ಒಂದು ಬಂದ್ಬಿಟ್ರೆ. ಆ ಆಕಳಿಗೆ ತಿನ್ನಿಸಿಬಿಟ್ಲಂತ. ಆ ಆಕಳು ಗರ್ಭ ಧರಿಸಿ ಬಿಡ್ತು. ಈಕೆಗೆ ಮಕ್ಕಳಿಲ್ಲ. ಇನ್ನ ಹಣ್ಣು ಕೊಟ್ಟಿದ್ದು ತಿಂದಿನಿ ಅಂದ್ರೆ ಮಕ್ಕಳಾಗಬೇಕಾಗಿತ್ತಲ್ಲ. ಅನುಮಾನ ಪ್ರಶ್ನೆ ಇಲ್ಲಿ. ಆದ್ರಿಂದ ನಾನೇನು ಮಾಡ್ಲಿ ಅಂತ ಕೇಳಿದ್ರೆ ತಂಗಿ ಐಡಿಯಾ ಹೇಳ್ತಾರೆ, ನಾನು ಗರ್ಭಿಣಿ ಇದ್ದೀನಿ, ನಾನು ಹುಟ್ಟಿದ ತಕ್ಷಣ ನನ್ನ ಮಗುವನ್ನು ನೀನು ಕೊಟ್ಬಿಡ್ತೇನೆ, ನನ್ನ ಮಗ ಸತ್ತು ಹೋಯ್ತು ಅಂತ ನನ್ನ ಗಂಡನಿಗೆ ಹೇಳ್ಬಿಡ್ತೀನಿ. ಮತ್ತೆ ನಿನ್ನ ಗಂಡ ಕಿರಿಕಿರಿ ಮಾಡಿದ್ರೆ ಅಂತಂದ್ರೆ ನನ್ನ ಗಂಡ ರೊಕ್ಕದ ಪಿಶಾಚಿ, ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಹೋಗ್ಬಿಡ್ತಾನೆ ಹೊರಗಡೆ, ಏನ್ ಚಿಂತನೆ ಇಲ್ಲ ಅಂದ್ಬಿಡ್ತಾನೆ. ಇಬ್ರು ಅಕ್ಕ ತಂಗಿ ಈ ರೀತಿ ಪ್ಲಾನಿಂಗ್ ಹಾಕೊಂಡು ತನ್ನ ಮಗುವನ್ನ ಅಕ್ಕನಿಗೆ ಕೊಟ್ಟು ಮಗು ಹುಟ್ಟಿತು ಅಂತ ಹೇಳಿ ಅಕ್ಕನಿಗೆ ಕೊಟ್ಟು ಬಿಡ್ತಾಳೆ. ತಂಗಿ ಮನೆಯಾಗ ಹಗಲೆಲ್ಲ ಬರಕಿ ಆ ಕೂಸಿಗೆ ಹಾಲು ಉಣಿಸಿ ಬೆಳೆಸ್ತಾ ಇದ್ಲು ತಂಗಿ. ಅಕ್ಕ ಸುಮ್ಮನೆ ಒಂದು ಹೊಟ್ಟೆ ಮೇಲೆ ಬೇಸನ್ ಪುಟ್ಟಿ ಹಾಕೊಂಡು ನಾನು ಗರ್ಭಿಣಿದ್ದೀನಿ ಅಂತ ತೋರಿಸಿ ಕಡೆಗೆ ಮಗು ಹುಟ್ಟಿದೆ ಅಂತ ಹೇಳಿಬಿಡ್ತಾಳೆ. ಮಗು ಬೆಳೀತದೆ ನೋಡ್ರಿ. ಬೆಳೆದ ಮೇಲೆ ಆ ಮಗುವಿಗೆ ಧುಂದುಕಾರಿ ಅಂತ ಹೆಸರಿಡುತ್ತಾರೆ. ಅಂದ್ರೆ ಮಕ್ಕಳು ಬೇಕು, ಮಕ್ಕಳಿಗೋಸ್ಕರವಾಗಿ ಪಡುವ ಕಷ್ಟ ಬೇಡ ಅಂತನ್ನೋದು ಯಾರು? ಧುಂದುಲಿ, ರಾಕ್ಷಸ ಸ್ವಭಾವ. ಇದು ಭಾಗವತ ನಮಗೆ ಹೇಳತ್ತೆ. ಅದಕ್ಕೆ ಹೇಳೋದು ಭಾಗವತಾದಿಗಳನ್ನು ಯಾಕೆ ಕೇಳಬೇಕು ಅಂತಂದ್ರೆ ಇದು ಭಾಗವತದಲ್ಲಿ ಬಂದಂತ ಧುಂದುಲಿಯ ಚರಿತ್ರೆ ಅಲ್ಲ. ಇವತ್ತ 4 ಮನೆ ದಾಟದ ಒಬ್ಬ ಧುಂದುಲಿ ಸಿಗ್ತಾಳೆ. ಇವತ್ತು 5ನೇ ಮನೆಗೂ ಒಬ್ಬ ಧುಂದುಲಿ ಸಿಗ್ತಾಳೆ, ರಾಕ್ಷಸಿ. ಮಕ್ಕಳು ಬೇಕು, ಮಕ್ಕಳಿಗೋಸ್ಕರ ಕಷ್ಟಪಡ್ಲಿಕ್ಕೆ ತಯಾರಿ. ಮಗು ಬೇಕು, ಅದನ್ನ ಏನ್ ಮಾಡಿಬಿಡ್ತಾರೆ, ಹೋಗ ಇದಿರ್ತದಲ್ಲ ಬೇಬಿ ಕೇರ್ ಸೆಂಟರ್ ಅಂತ ಒಯ್ದು ಅಲ್ಲಿ ಒಗೆದು ಬಿಡ್ತಾರೆ. ಕಷ್ಟ ಬೇಡ, ಮಗು ಬೇಕು. ಇವ್ರಿಗೆ ಹೆಂಗಂದ್ರೆ ಒಮ್ಮೆಲೆ ಮಗ ಮೀಸಿ ಬಿಟ್ಕೊಂಡೇ ಬರ್ಬೇಕು ಅಮ್ಮ ಅಂತ, ಉಳಿದ ಯಾವುದು ಕಷ್ಟ ಬೇಡ. ಬೇಬಿ ಕೇರ್ ಸೆಂಟರ್ ಹಾಕ್ತಾರೆ. ಊಟ ಮಾಡಿಸೋದಿಲ್ಲ, ಮನೆಯಾಗ ದಾಯಿ ಅಂತ ಇಟ್ಕೊಂಡಿರ್ತಾರೆ. ತಾಯಿ ಇಲ್ಲ, ಅದಕ್ಕೆ ದಾಯಿನೇ ತಾಯಿ. ಆ ಮನೆಯಾಗ ದಾಯಿ ಅದಕ್ಕೆ ಊಟ ಮಾಡಿಸ್ತಾರೆ, ಆಕಿನೇ ಸ್ನಾನ ಮಾಡೋದು, ಆಕಿನೇ ಬೆಳೆಸೋದು. ಇವ್ರದ್ದು ಏನೇನೇನೇನಿಲ್ಲ. ಮಕ್ಕಳು ಇರ್ಲಿ, ಮಕ್ಕಳಿಂದ ಬರುವ ಕಷ್ಟ ಬೇಡ ಅಂತ ಯಾವ ಧುಂದುಲಿ ಹೇಳಿದ್ಲಲ್ಲ ರಾಕ್ಷಸಿ, ಇವತ್ತ 4 ಮನೆಗೆ ಒಬ್ಬ ರಾಕ್ಷಸಿ ಧುಂದುಲಿ ಇವತ್ತು ನಮ್ಮ ಸಮಾಜದಲ್ಲಿ ಸಿಗುತ್ತಾರೆ. ಮಕ್ಕಳು ಬೇಕು, ಮಕ್ಕಳ ಕಷ್ಟ ಬೇಡ. ಅದಕ್ಕೆ ಪುರಾಣ ಹೇಳುವುದು, ನೀವೇನು ಹೊರಗಡೆ ಪುರಾಣದಲ್ಲಿ ಹೇಳುತ್ತಲ್ಲ ಅದು ನಿಮ್ಮ ಮಧ್ಯೆಯೇ ಇರುತ್ತದೆ, ಹುಡುಕಿದ್ರೆ ಸಿಗ್ತದೆ. ಇವತ್ತು ಧುಂದುಲಿ ಬೇಕಾದಷ್ಟು ಜನ, 100 ಮಂದಿ ಆಗ 40 ಮಂದಿನ ಧುಂದುಲಿ ಸಿಗ್ತಾರೆ. ಜಾಸ್ತಿ ಇರಬಹುದು, ನಾನು ಅಂದಾಜು ಹೇಳ್ತಾ ಇದ್ದೇನೆ. ಆಕೆ ಏನು ಮಾಡ್ತಾರೆ, ಕಡೆಗೆ ಮಗು ಜನ್ಮ ಆಗತ್ತೆ, ಅದಕ್ಕೆ ಧುಂದುಕಾರಿ ಅಂತ ಹೆಸರಿಡುತ್ತಾರೆ. ಹೆಸರಿಟ್ಟ ಮೇಲೆ
ಆ ಕಡೆ ಆಕಳು ಗರ್ಭವತಿಯಾಗಿ ಒಂದು ಮಗುವಿಗೆ ಜನ್ಮ ಕೊಡುತ್ತೆ. ಅದು ಮನುಷ್ಯರ ಮಗು. ಯಾಕಂದ್ರೆ ಋಷಿ ಮಗು ಆಗಲಿ ಅಂತ ಅಭಿಮಂತ್ರಣ ಮಾಡಿದ್ದಲ್ವಾ. ಮಂತ್ರ ಹಾಕುವಾಗ ಮನುಷ್ಯರಿಗೆ ಕೊಡಬೇಕಾದ್ರೆ ಅದೇ ಮಂತ್ರ ಹಾಕಿದ್ರೆ ಮನುಷ್ಯರ ಮಗುವೇ ಹುಟ್ಟಬೇಕದು. ತಾಯಿಯ ಹಾಗೆ ಪಶುವಾಗಿ ಹುಟ್ಟುವ ಹಾಗಿಲ್ಲ. ನಿಮಗೆ ವಿಶ್ವಾಮಿತ್ರ ಪರಶುರಾಮದ್ದು ಇದೇ ಪರಿಸ್ಥಿತಿನೇ. ಅಭಿಮಂತ್ರಿಸಿ ಕ್ಷತ್ರಿಯ ತೇಜಸ್ಸು ಇರುವ ಮಗ ಹುಟ್ಲಿ ಅಂತ ಹೇಳಿ ಕ್ಷತ್ರಿಯರಿಗೆ ಅಭಿಮಂತ್ರಣ ಮಾಡಿ ಕೊಟ್ಟಿದ್ರು. ಬ್ರಹ್ಮ ತೇಜಸ್ಸಿರುವ ಮಗು ಹುಟ್ಲಿ ಅಂತ ಹೇಳಿ ಕ್ಷತ್ರಿಯರಿಗೆ ಕೊಟ್ಟಿದ್ರು. ಕ್ಷತ್ರಿಯರಿಗೆ ಬ್ರಾಹ್ಮಣರ ಜನ್ಮ ಹಣ್ಣನ್ನು ಕೊಟ್ಟಿದ್ರಂತೆ. ಕೊಟ್ಟಿದ್ರಿಂದ ಡೈರೆಕ್ಟ್ ಕೊಟ್ಟಿದ್ದಿಲ್ಲ, ಇವರು ಅದ್ಲಿ ಬದ್ಲಿ ಮಾಡ್ಕೊಂಡಿದ್ರು. ಕೊಟ್ಟದ್ದು ಕ್ಷತ್ರಿಯ ತೇಜಸ್ಸಿರ್ಲಿ ಅಂತ ಕ್ಷತ್ರಿಯರಿಗೆ ಕೊಟ್ಟಿದ್ರು ಅಭಿಮಂತ್ರಣ ಮಾಡಿ. ಬ್ರಾಹ್ಮಣರಿಗೆ ಬ್ರಾಹ್ಮಣ ತೇಜಸ್ಸಿರುವಂತಹ ಮಗು ಹುಟ್ಲಿ ಅಂತ ಅವರಿಗೆ ಬೇರೆ ಅಭಿಮಂತ್ರಣ ಮಾಡಿ ಕೊಟ್ಟಿದ್ರು. ಇವರು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು ಅಂತ. ಎಕ್ಸ್ಚೇಂಜ್ ಇದು ವೆರಿ ಡೇಂಜರ್. ಯಾವುದೂ ಎಕ್ಸ್ಚೇಂಜ್ ಮಾಡ್ಕೋಬಾರದು. ಎಕ್ಸ್ಚೇಂಜ್ ಅಂದ್ರೆ ಎಷ್ಟೋ ಡೇಂಜರ್ ಗೊತ್ತಾ. ಎಷ್ಟೋ ಜನ ಬಟ್ಟೆಯನ್ನೇ ಎಕ್ಸ್ಚೇಂಜ್ ಮಾಡಬಾರ್ದಂತ. ಇನ್ನು ಮಕ್ಕಳು ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ, ಇನ್ನ ಪುಣ್ಯ ಗಂಡನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ. ಮಕ್ಕಳೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳ, ಬಟ್ಟೆ ಎಕ್ಸ್ಚೇಂಜ್ ಮಾಡಬಾರ್ದಂತೆ. ಎದಕ್ ಗೊತ್ತಾ? ಇಬ್ರು ಮಿತ್ರರು ಇರ್ತಾರ, ಅಕ್ಕ ತಂಗಿ ಇರ್ತಾರೆ. ಈಕಿ ಸೀರೆ ಹಾಕಿ ಉಟ್ಕೋತಾಳ, ಆಕಿ ಸೀರೆ ಇಟ್ಕಿ ಉಟ್ಕೋತಾಳ. ಹಿಂಗೆಂದು ಉಡ್ಬಾರ್ದು. ಆ ರೀತಿ ಉಟ್ಕೊಂಡ್ರೆ ಮೆಂಟಲಿ ಡಿಸ್ಟರ್ಬ್ ಇರ್ತಾರ ಅವ್ರು. ಧರ್ಮಶಾಸ್ತ್ರ ಹೇಳತ್ತೆ. ಇದು ಗೊತ್ತಿಲ್ಲ ನಮಗೆ. ಯಾರ್ದಂದ್ರೆ ಅವ್ರದ್ದು ಸೀರೆ ಉಟ್ಕೊಂಡೆ, ಯಾರ್ದಂದ್ರೆ ಅವ್ರದ್ದು ಧೋತ್ರ ಉಟ್ಕೊಂಡೆ, ಅವರು ಸಾಮಾನ ನಾವು ಕೊಳ್ಳೆ ಹಾಕೊಂಡು ಹೋಗ್ಕೊಂಡು ಅವ್ರ ಬೆನೆಟಿ ಬ್ಯಾಗ್ ನಾವು ಹಾಕೊಂಡು ಅಡ್ಡಾಡಿದೆ. ಒಬ್ರು ವಸ್ತು ಇನ್ನೊಬ್ರು ಮುಟ್ಲೇಬಾರ್ದು, ಧರಿಸಬಾರ್ದು. ಹಾಕೊಂಡ್ರೆ ಮನಸ್ಸಿನ ಏಕಾಗ್ರತೆ, ಮೈಂಡ್ ಕಾನ್ಸಂಟ್ರೇಟ್ ಡಿಸ್ಟರ್ಬ್ ಆಗುತ್ತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಇಂಥ ವಿಷಯನೇ ನಮಗೆ ಗೊತ್ತಿರಲ್ಲ. ಇದು ನಮಗೆ ಭಾಗವತಾದಿಗಳು ತಿಳಿಸಿ ಹೇಳ್ತವೆ. ಹಣ್ಣು ಎಕ್ಸ್ಚೇಂಜ್ ಮಾಡ್ಕೊಂಡ್ರಂತೆ. ಬ್ರಾಹ್ಮಣರಿಗೆ ಕ್ಷತ್ರಿಯರಂಥ ಮಗ, ಕ್ಷತ್ರಿಯರಿಗೆ ಬ್ರಾಹ್ಮಣರಂತ ಮಗ. ನೋಡಿ, ವಿಶ್ವಾಮಿತ್ರನಾದ ಕ್ಷತ್ರಿಯ ಬ್ರಾಹ್ಮಣನಾಗಿ ಬಿಟ್ಟ. ಪರಶುರಾಮ ದೇವರು ಬ್ರಾಹ್ಮಣರು ಕ್ಷತ್ರಿಯರಂಗೆ 21 ಸರ್ತಿ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ದುಷ್ಟರಾಜರನ್ನು ಸಂಹಾರ ಮಾಡಿಬಿಟ್ರಂತೆ. ಇವರು ಕ್ಷತ್ರಿಯ ತೇಜಸ್ಸು ಹಣ್ಣು ಬದಲಾವಣೆಯಾದುದರಿಂದ. ಅದಕ್ಕೆ ಭಗವಂತ ಗುರುಗಳು ನಮಗಾಗಿ ಏನು ಅನುಗ್ರಹಿಸಿ ಕೊಡ್ತಾರೆ ಅದೇ ಪರಮ ಪ್ರಸಾದ ಅಂತ ಸ್ವೀಕಾರ ಮಾಡಿದಾಗ ನಮ್ಮ ಬದುಕು ಚೆನ್ನಾಗಿರ್ತದೆ. ಆ ಗುರುಗಳ ಮೇಲೆ ಅನುಗ್ರಹ ಮಾಡಿದ ಪರಮಾತ್ಮನ ಮೇಲೆ ಅನುಮಾನ ಪಟ್ರೆ ಹೀಗಾಗತ್ತೆ. ಆದ್ರಿಂದ ಈ ಧುಂದುಕಾರಿ ಮಗ ಹುಟ್ಟಿದ ಆಕಳಿಗೆ ಮನುಷ್ಯನ ಮಗು, ಅದು ಒಂದೇ ಒಂದು ಚೇಂಜ್ ಅಂತ. ಆಕಳು ತಾನೇ ಜನ್ಮ ಕೊಟ್ಟದ್ದು. ಆದ್ರಿಂದ ಆಕಳು ತರಹದ ಕಿವಿ ಇದ್ದಂತ ಗೋವತ್ ಕರ್ಣಃ, ಆಕಳಿನಂತೆ ಕಿವಿ ಇರುವುದರಿಂದ ಆ ಮಗುವಿಗೆ ನಾಮಕರಣ ಮಾಡ್ತಾರೆ ಗೋಕರ್ಣ ಅಂತ ಹೇಳಿ. ಋಷಿಗಳ ಹತ್ರ ಹೋಗಿ ಭಾರೀ ಚೆನ್ನಾಗಿ ಶಾಸ್ತ್ರಾಧ್ಯಯನ ಮಾಡಿದವರು. ಯಾಕಂದ್ರೆ ಆ ಆಕಳು ಕೇವಲ ಸಸ್ಯಾಹಾರ ತಿಂದು, ಆಕಳಂದ್ರೆ ಪರಮ ಸಾತ್ವಿಕ, ಸಮಸ್ತ ದೇವತೆಗಳ ವಾಸಸ್ಥಾನ ಅಂದ್ರೆ ಆಕಳು. ಅಶುಚಿ ಇರೋದೇ ಇಲ್ಲ ಆಕಳ. ಆಕಳನ್ನ ಮುಟ್ಟಿದ್ರೆ ನಾವು ಶುಚಿ ಆಗ್ತೇವೆ, ಅಂಥ ಸಾಮರ್ಥ್ಯ ಆಕಳಿಗೆ. ನಿಮಗೆ ಒಂದು ಜ್ಞಾಪಕ ಇರಲಿ ಹೇಳ್ತೇನೆ. ನಿಮಗೆ ಇಂಟರ್ನೆಟ್ನಲ್ಲಿ ಬೇಕು, ನೀವು ಸರ್ಚ್ ಮಾಡಿ ನೋಡಿ. ವಿದೇಶದಲ್ಲಿ ಕೌಕಂಡಿ ಪ್ರೋಗ್ರಾಮ್ ಅಂತ ಒಂದು ಫಂಕ್ಷನ್ ಆಗತ್ತೆ, ಪ್ರೋಗ್ರಾಮ್ ಆಗತ್ತೆ. ಏನು ಹಂಗಂದ್ರೆ ಒಂದು 20-30 ದೇಶೀಯ ಆಕಳಗಳನ್ನು ಸಾಕ್ತಾರೆ ವಿದೇಶದಲ್ಲಿ. ಸಾಕಿ ಒಬ್ಬರಿಗೆ, ಯಾರಿಗಾದ್ರೂ ಒಬ್ಬರಿಗೆ ಗೋಶಾಲದ ಒಳಗಡೆ ಬಂದು ಆಕಳ ಕರದ ಜೊತೆಗೆ 1 ತಾಸು ಆಟ ಆಡ್ಲಿಕ್ಕೆ ಬಿಡುತ್ತಾರೆ. ಅದಕ್ಕೆ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ ತಿಂಗಳಿಗೆ 30,000 ಪೇ ಮಾಡ್ಬೇಕು ಅವ್ರು. ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಇಟ್ ಇಸ್ ಫ್ಯಾಕ್ಟ್. 30,000 ರೂಪಾಯಿ ಕೊಟ್ಟು ಆಕಳ ಜೊತೆಗೆ ಆಟ ಆಡ್ತಾರಂತೆ ಡೈಲಿ 1 ಅವರ್. ನಮ್ಮಲ್ಲಿ ಮನ್ಯಾಗ ಆಕಳು ಇರ್ತಾವ, ಅವನ್ನೆಲ್ಲ ಮಾರಿಬಿಟ್ಟು ನಾಯಿ ತಿಂದು ಮನೆ ಕಟ್ಕೋತಾರೆ. ಪರ್ ಮಂತ್ 30,000 ಕೌಕಂಡಿ ಪ್ರೋಗ್ರಾಮ್ ನೋಡ್ರಿ ನೀವು. ಯಾಕೆ ಅವ್ರು ಹುಚ್ಚರಲ್ಲ? 30,000 ರೂಪಾಯಿ ಕೊಟ್ಟು ಆಕಳ ಜೊತೆಗೆ ಆಟ ಆಡೋದು, ಆಕಳ ಮೈ ತಿಕ್ಕೋದು. ಯಾಕೆ ಅಂದ್ರೆ ಅದರ ಸಂಪರ್ಕದಲ್ಲಿ ಯಾರು ಬರ್ತಾರೋ ಅವರಿಗೆ BP ಬರೋದಿಲ್ಲ, BP ರೇಸ್ ಆಗಲ್ಲ. ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ, ನಾಯಿ ಒದರ್ತಿರ್ತಾವ ಮನೆಯಾಗ. ಆಕಳನ್ನು ಮುಟ್ಟಿ ಒಂದು ದಿವಸ ನಮಸ್ಕಾರ ಮಾಡೋದು. ಬಹುತೇಕವಾಗಿ ರೋಗಗಳು ವಾಸಿ ಮಾಡುವ ಸಾಮರ್ಥ್ಯ ಆಕಳಿಗಿರ್ತದಂತೆ. ಇದನ್ನ ವಿದೇಶದವರು ತಿಳ್ಕೊಂಡ್ರು, ನಮ್ಮವರು ಬಿಡ್ತಾ ಇದ್ದೇವೆ.
ಆ ಆಕಳು ಗೋಕರ್ಣ ಅನ್ನುವ ಮಗುವಿಗೆ ಜನ್ಮ ಕೊಡ್ತು, ನಾಮಕರಣ ಮಾಡಿದ್ರು, ಭಾರಿ ಶಾಸ್ತ್ರಜ್ಞೆ. ಇದು ಏನ್ ಹೇಳಿದ್ರು ಅಂದ್ರೆ, ನಾನು ಹಣ್ಣನ್ನು ಮಂತ್ರಿಸಿ ಕೊಡ್ತಾ ಇದ್ದೀನಲ್ಲ, ಈ ಹಣ್ಣು ತಿಂದಾಗ ನಿನ್ನ ಹೆಂಡತಿ ಒಂದಿಷ್ಟು ವ್ರತ ಮಾಡಬೇಕು ಅಂತ. ಏನು? ಒಂದೇ ಹೊತ್ತು ಊಟ ಮಾಡಬೇಕು, 2 ಹೊತ್ತು ಊಟ ಮಾಡಂಗಿಲ್ಲ. ಸಾತ್ವಿಕ ಆಹಾರ, ರಾಜಸ ಪದಾರ್ಥ ತಿನ್ನಬಾರದು, ನಿಷೇಧ ಪದಾರ್ಥಗಳು ತಿನ್ನಬಾರದು. ನಿಷೇಧ ಬೇರೆ, ರಾಜಸ ಬೇರೆ. ರಾಜಸ ಅಂದ್ರೆ ಅತಿ ಹೆಚ್ಚು ಉಪ್ಪು, ಅತಿ ಹೆಚ್ಚು ಖಾರ, ಅತಿ ಹೆಚ್ಚು ಹುಳಿ, ಇವೆಲ್ಲ ರಾಜಸ ಪದಾರ್ಥಗಳು. ನಿಷೇಧ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇತ್ಯಾದಿಗಳು. ರಾಜಸ ಪದಾರ್ಥಗಳನ್ನು ವ್ರತ ಮಾಡೋರು ತಿನ್ನಬಾರದಂತೆ. ಅತಿ ಹೆಚ್ಚು ಖಾರ, ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ನೋಡ್ಬೇಕು, ಕಣ್ಣಾಗ ನೀರು ಬರ್ತಿರ್ತಾವ, ಆದ್ರೂ ತಿಂತಿರ್ತಾವೆ ಖಾರ. ಈ ಉಡುಪಿ ಕಡೆ ಜನ ಇರ್ತಾರೆ ನೋಡ್ರಿ, ನಮ್ಮ ಕಡೆ ಬಂದಿದ್ರು ಒಂದ್ಸರಿ ಉಡುಪಿಯವರು ಭಟ್ರು. ನಮ್ಮಲ್ಲಿ ಅವಲಕ್ಕಿ ಮೆಣಸಿಕಾಯಿ ಕಡ್ಕೊಳ್ಳೋದು ನೋಡಿ ಅವ್ರ ಕಣ್ಣಾಗ ನೀರು ಬಂದ್ಬಿಡ್ತೀವಿ. ಈ ಎಂತ ಮೆಣಸು ತಿಂತೀರಿ ಮಾರಾಯವ್ರಿ, ನಮ್ಮಲ್ಲಿ ತಿಂದು ಬಿಡ್ತಾರೆ ಹಂಗ ಮೇಕೆ ತಿಂದಂಗೆ. ಆ ತರಹ ಯಾವತ್ತೂ ಆಹಾರ ತಿನ್ನಬಾರದಂತೆ. ಅದು ನಮಗೂ ದೇಹಕ್ಕೂ ಒಳ್ಳೆಯದಲ್ಲ, ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಮನಸ್ಸಿಗೂ ಒಳ್ಳೆಯದಲ್ಲ. ಈ ಆಕಳು ಪರಮಶುದ್ಧ, ಆದ್ರೆ ಈಕಿ ದುಂದುಲಿ ವ್ರತ ಮಾಡಲಿಲ್ಲ ಅಂತ. ಯಾಕಂದ್ರೆ ಎಲ್ಲಿ ಕಿರಿಕಿರಿ ಅಂತ ಹೇಳಿ. ಆದ್ರೆ ಸಂತತಿ ಯಾರ್ದು? ಒಬ್ಬ ಮದ್ಯಪಾನ ಮಾಡುವ, ಹಣಕ್ಕೋಸ್ಕರ ಪ್ರಾಣವನ್ನು ಕೊಡುವ ದುಷ್ಟನ ಸಂತತಿ ಅದು, ದುಂದುಕಾರಿ. ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದ ಮಗ ಅವನಂತೆ ಇದ್ದ. ಆದ್ರೆ ದೌರ್ಭಾಗ್ಯ ಅಂದ್ರೆ ಏನು? ಆತ ಆತ್ಮದೇವನ ಮನೆಗೆ ಬಂದಿದ್ದಾನೆ, ತಂದೆ ತಾಯಿ ಮನೆಯಲ್ಲಿಲ್ಲ. ಈ ತಂಗಿ ಅಕ್ಕನ ಮನೆಗೆ ಕೊಟ್ಟಿದ್ದಾಳಲ್ವಾ, ಇವ್ರ ಮನೆಗೆ ಸೇರ್ಕೊಂಡ್ಬಿಟ್ಟ. ಇವನು ಸಾತ್ವಿಕ. ಪರಿಸ್ಥಿತಿ ಹ್ಯಾಂಗಂದ್ರೆ, ಅವನು ವಯಸ್ಸಿಗೆ ಬಂದು ಬಿಡುತ್ತಾನೆ. ಈ ಕಡೆ ಗೋಕರ್ಣ ಶಾಸ್ತ್ರಜ್ಞ, ಒಳ್ಳೆ ಚೆನ್ನಾಗಿ ಶಾಸ್ತ್ರ ಓದ್ಕೊಂಡಿದ್ದಾನೆ. ಅಂದ್ರೆ ಒಂದೇ ಮನೆಯಲ್ಲಿ ಒಂದೇ ಸ್ಥಳದಲ್ಲಿ ಇಬ್ಬರು ಇರ್ತಾರೆ, ಅವರವರು ತಮ್ಮ ಮಾರ್ಗವನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಹಾಗೆ ಈ ದುಂದುಕಾರಿ ಏನು ಮಾಡಿದ? ಮದ್ಯಪಾನ. ಸಣ್ಣ ಮಕ್ಕಳನ್ನ ಬಿಸ್ಕೆಟ್ ಕೊಡ್ತೀನಿ ಬಾ, ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಅವ್ರಿಗೆ ಎತ್ಕೊಂಡು ಹೋಗಿ ಬಾಯಿಗೆ ಹೋಗದು ಬಿಡ್ತಿದ್ದ. ಎಷ್ಟು ಮಟ್ಟಿಗೆ ಕಠೋರ ಇರ್ಬೇಕು ಆಲೋಚನೆ ಮಾಡಿ, ಹೌದಾ? ಮಕ್ಕಳನ್ನು ಕೊಂದು ಬಿಡೋದು, ವೇಶ್ಯ ಸ್ತ್ರೀ, ಮದ್ಯಪಾನ, ಮಾಂಸ ಭಕ್ಷಣ, ಏನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಕಡಿಗೆ ಏನಾಗ್ತದೆ ಅಂದ್ರೆ, ಪಾಪ ಋಷಿಗಳು ಹೇಳಿದ್ರು ಬೇಡ ಸಂತತಿ ಬೇಡ, ಪರಮಾತ್ಮ ಏನು ಕೊಟ್ಟಿಲ್ಲ ಅಂದ್ರೆ ಏನೋ ಅದ್ರಾಗೂ ಒಂದು ಪರಮಾತ್ಮ ಅನುಗ್ರಹ ಅಂತ ಬಿಟ್ಟಿದ್ರೆ ಗೆದ್ದು ಹೋಗ್ಬಿಡ್ತಿದ್ದ. ಇಲ್ಲ, ನನಗೆ ಬೇಕೇ ಬೇಕು ಮಗು ಅಂದ. ಬಂತು ನೋಡ್ರಿ ಪರಿಸ್ಥಿತಿ. ಕಡೆಗೆ ತಾಯಿ ಆತ್ಮಹತ್ಯೆ ಮಾಡ್ಕೊಳತ್ತಾಳಂತೆ. ತಾಯಿ ಆತ್ಮಹತ್ಯೆ, ಆ ಮಗನಿಗೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ತಂದೆ ಏನ್ ಮಾಡ್ತಾನೆ? ಮನೆ ಬಿಟ್ಟು ಹೋಗ್ಬಿಟ್ಟ. ಏನ್ ಬೇಕಿದ್ರೆ ಹಾಳಾಗಿ ಹೋಗು ಅಂತ ಹೇಳಿ ಅರಣ್ಯವನ್ನು ಸೇರಿ ಗುರುಗಳಿಂದ ಭಾಗವತದ ದಶಮ ಸ್ಕಂದವನ್ನು ನಿತ್ಯ ಪಾರಾಯಣ ಮಾಡಿ ಮೋಕ್ಷಕ್ಕೆ ಹೋದಂತೆ ಆ ಪುಣ್ಯಾತ್ಮ. ಈಕೆ ಆತ್ಮಹತ್ಯೆ ಮಾಡ್ಕೊಂಡು ಮಹಾಪ್ರೇತವಾಗಿ ಬಿಟ್ರು. ಯಾಕೆಂದ್ರೆ ಈಕೆ ಮಾಡಿದ್ದೇ ಪಾಪ, ಆತ ಮಾಡಿದ್ದು ಸ್ವಲ್ಪೇ ತಪ್ಪು, ಅದರಿಂದ ಆತ ಮೋಕ್ಷ ಸಿಕ್ತು. ಆಮೇಲೆ ವೇಶ್ಯ, ತಾಯಿ ಇಲ್ಲ, ತಂದೆ ಇಲ್ಲ, ವೇಶ್ಯರನ್ನೇ ಕರ್ಕೊಂಡು ಮನೆಗೆ ಇಟ್ಕೊಂಡ್ಬಿಟ್ಟಂತ. ಮನೆಗೆಲ್ಲ ಸಂಪತ್ತು ನೋಡಿ ಆ ವೇಶ್ಯರು ಏನ್ ಮಾಡಿದ್ರು? ಇಷ್ಟೆಲ್ಲ ಸಂಪತ್ತದ, ಡೈರೆಕ್ಟ್ ಕೊಡಂದ್ರೆ ಕೊಡಂಗಿಲ್ಲ, ಇವ ಒಂದೇ ಸರ್ತಿ ಕೊಟ್ಟು ಬಿಡಂದ್ರೆ ಕೊಡಂಗಿಲ್ಲ, ಏನಾದ್ರೂ ಮಾಡಿ ಇವನ್ನ ಕೊಂದು ಎಲ್ಲ ತಗೊಂಡ್ಬಿಡ್ಬೇಕು ಅಂತ ಆಲೋಚನೆ. ನೋಡ್ರಿ, ಆಸೆ ಬುರುಕರಿಗೆ ಸೀಮೆ ಇಲ್ಲ ಅಂತ. ಆಸೆ ಬುರುಕರಿಗೆ ಯಾವತ್ತೂ ಸೀಮೆ ಇರಲ್ಲ. ಇಷ್ಟು ಕೊಟ್ಟು ಬಿಟ್ರೆ ಆಯ್ತು ಬಿಡು ಅಂದ್ರೆ ಮತ್ತಷ್ಟು ಕೇಳ್ತಾರೆ, ಮತ್ತಷ್ಟು ಕೊಟ್ಟ ಮೇಲೆ ಇನ್ನಿಷ್ಟು ಅಂತ ಕೇಳ್ತಾರೆ, ಇನ್ನಿಷ್ಟು ಕೊಟ್ಟ ಮೇಲೆ ಎಷ್ಟೊಂದು ಅಂತಾರೆ. ಅವ್ರಿಗೆ ಎಂಡ್ಲೆಸ್ ಅದು ಆಸೆ ಬರುಕರಿಗೆ. ಆ ಎಲ್ಲಾ ವೇಷಾಸ್ತ್ರೀಯರು ಸೇರಿ ಈ ದುಂದುಕಾರಿ ಅನ್ನೊಂದು ಹಗ್ಗದಿಂದ ಕುತ್ತಿಗೆಗೆ ಬಿಗಿದು ಬಿಡ್ತಾರೆ, ಬಿಗಿದು ಎಳೆದು ಬಿಡ್ತಾರೆ. ಗೊರ್ರ 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 ಅಂತ ಒದ್ದಾಡಿ 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 ಸಾಯ್ತಾರೆ. ಮೊದಲೇ ದುಷ್ಟ, ಸತ್ತಾನೋ ಇಲ್ಲೋ ಅನುಮಾನ. ಎಷ್ಟೋ ಜನ ಹಂಗಿರ್ತಾರೆ. ನಮ್ಮಲ್ಲಿ ಒಂದು ಅಜ್ಜಿ ಇತ್ತು, ಮುದುಕಿ. ಎಷ್ಟು ಅಂದ್ರೆ 96 ವಯಸ್ಸು ಮುದುಕಿ. ಒಂದ್ಸತ್ತೆ ನೀರು ಹಾಕಿದ ಸಹಿತ ಹೋಗ್ಲಿಲ್ಲ ಗಂಟ್ಲದಾಗ, ಹಂಗಾಗಿಬಿಡ್ತು ಪರಿಸ್ಥಿತಿ. ಆಕೆಗೆ 8 ಮಂದಿ ಹೆಣ್ಮಕ್ಳು, 9 ಮಂದಿ ಗಂಡಸ ಮಕ್ಕಳು. ಆ ಮುದುಕಿಗೆ ಇಡೀ ಒಂದು ಊರನ್ನೇ ಪ್ರೊಡಕ್ಷನ್ ಮಾಡಿಟ್ಟಿದ್ದು. ಎಲ್ಲ ಎಲ್ಲೆಲ್ಲೋ ಪುಣೆ, ಬಾಂಬೆ, ಎಲ್ಲೆಲ್ಲೋ ಡೆಲ್ಲಿ ಇದ್ರು. ಹಿಂಗೆ ಸೀರಿಯಸ್ ಅಂದ ತಕ್ಷಣ ಎಲ್ಲರೂ ಬಂದ್ಬಿಟ್ರು. ಬಂದ ತಕ್ಷಣನೇ ಅಜ್ಜಿ ಹಿಂಗೆ ಎಲ್ಲರೂ ಬಂದಾರ, ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳಿ ಅಂದ ತಕ್ಷಣ ಮುದುಕಿ ಎದ್ದು ಕೂತು ಒಂದು ಪಾವು ಮೊಸರು, ಹಾಲು ಮೊಸರನ್ನ ಉಂಡು ಕೂತು ಬಿಡ್ತಿ, ಎದ್ದು ಕೂತು ಬಿಡ್ತಿ ಮುದುಕಿ. ಸಾಯ್ಲಿಲ್ಲ. ಮತ್ತೆ ಬಂದವರೆಲ್ಲ ಊರಿಗೆ ಹೋದ್ರು. 2ನೇ ಸರ್ತಿ ಮತ್ತೆ ಹಂಗಾಯ್ತು.
ಮತ್ತೆ ಎಲ್ಲರೂ ಬಂದ ತಕ್ಷಣ ಎದ್ದೇಳ್ಬೇಕು, ಒಂದು ಪಾವ ಅನ್ನ ಸಕ್ಕರೆ ತಿಂದು ಕೂತು ಬಿಡ್ಬೇಕು ಮುದುಕಿ. ಮೂರನೇ ಸರ್ತಿ ಗೊಟಕ್ಕಂತ ಸತ್ತ ಹೋಗ್ಬಿಡ್ತಿ, ಯಾರು ಬರ್ಲಿಕ್ಕೆ ತಯಾರಲ್ಲ. ಹಂಗೆ ಮಾಡ್ತದೆ ಮುದುಕಿ, ಸಾಯೋದಿಲ್ಲ ಅದಂತ. ಹೀಗಿರ್ತದ ಪರಿಸ್ಥಿತಿ. ಇಲ್ಲಿ ಭಯ ಏನಂದ್ರೆ ಮತ್ತೆಲ್ಲಿ ಬದುಕಿ ಬಿಟ್ಟವನು, ಏನೋ ಮಹಾದೈತ್ಯವನು ಸಾಯಲ್ಲ ಅಂತ. ಆದ್ರೆ ಏನ್ ಮಾಡ್ತಾರೆ, ಮನೆಯಾಗ ಅಡಿಗೆ ಮನೆಗೆ ಹೋಗಿ ಒಂದಿಷ್ಟು ಕೆಂಡ ತಂದು ಬಾಯಿಗೆ ಸುರಿತಾರಂತ, ಸಾಯ್ಲಿ ಇವನು ಜಲ್ದಿ ಅಂತ. ಅಂತ ಭಯಾನಕವಾದಂತಹ ಮರಣ ಅವನಿಗೆ. ಮೊದಲೇ ಸತ್ತಿದ್ದ, ಬಾಯಿ ಕೆಂಡ ಹಾಕಿದ, ಭಯಾನಕವಾದ ಮರಣದಿಂದ ಭಯಾನಕವಾದ ಪ್ರೇತ ಆಗಿಬಿಡುತ್ತಾನೆ, ಪ್ರೇತವಾಗಿ ಬಿಡ್ತಾನೆ. ಪ್ರೇತವಾದಾಗ ಈ ಕಡೆ ಯಾರೋ ಗೋಕರ್ಣ ತೀರ್ಥಯಾತ್ರೆಗೆ ಹೋಗಿದ್ದಂತೆ, ಚೆನ್ನಾಗಿ ಶಾಸ್ತ್ರ ಅಧ್ಯಯನ ಮಾಡಿದಂತಹ ಸದ್ಬ್ರಾಹ್ಮಣ. ಯಾರೋ ಹೇಳ್ತಾರೆ, ನಿಮ್ಮ ತಮ್ಮ ಯಾರೋ ದುಂದುಕಾರಿ, ಭಯಾನಕವಾದ ಮರಣವಾಗಿ ಹೋಯ್ತು. ಯಾರೋ ಹೇಳಿಬಿಡ್ತಾರೆ. ಹೇಳಿದ ತಕ್ಷಣ ಹೌದಾ ಹಾಗಿದ್ರೆ ಅಂತ ಹೋದಲ್ಲೆಲ್ಲ ಗಯಾ ಶ್ರಾದ್ದ ಮಾಡುವಾಗ ಅವನಿಗೂ ಒಂದು ಪಿಂಡ ಪ್ರದಾನ ಮಾಡ್ತಾರೆ. ಪಾಪ ಸದ್ಗತಿ ಆಗಲಿ ತಮ್ಮನಿಗೆ ಅಂತ ಹೇಳಿ ಮಾಡಿಕೊಂಡು ಬರ್ತಾನೆ. ಬಂದ ಮೇಲೆ ಕಟ್ಟಿ ಮೇಲೆ ಮಲ್ಕೊಂಡಿರ್ತಾನೆ. ಮಲ್ಕೊಂಡಾಗ ಒಂದು ಸರ್ತೆ ಕೋಣ ಆಗಿ ಬರ್ತಾನೆ, ಒಂದು ಸರ್ತೆ ಮೇಕೆ ಆಡಮರಿಯಾಗಿ ಬರ್ತಾನೆ, ಒಂದು ಸರಿ ಭಾರಿ ಭೀಕರವಾದ ರೂಪ ಧರಿಸಿ ಬರ್ತಾನೆ. ಬಂದು ನಿನ್ನ ನೋಡ್ತಾನೆ. ನೋಡಿದ ತಕ್ಷಣ ಯಾರು ಅಂತ ಕೇಳ್ತಾನೆ. ನಾನು ನಿನ್ನ ತಮ್ಮನಾದ ಧುಂದಕಾರಿ ಅಂತ. ಹೌದು, ನೀನು ಸತ್ತಿದ್ದಿ ಅಂತ ನನಗೆ ಗೊತ್ತು, ನಿನಗೆ ಸದ್ಗತಿ ಆಗಲಿ ಅಂತ ಹೇಳಿ ನಾನು ಗಯಾ ಶ್ರಾದ್ದ ಮಾಡಿದ್ದೇನಲ್ಲ, ನೀನು ಸದ್ಗತಿ ಆಗ್ಲಿಲ್ವಾ ಅಂತ ಕೇಳ್ತಾನೆ. ಆಗ ಧುಂದಕಾರಿ ಹೇಳ್ತಾನೆ, ನೀನು ಒಂದು ಶ್ರಾದ್ದ ಮಾಡಿದಿ, 100 ಶ್ರಾದ್ದ ಮಾಡಿದ್ರು ನನಗೆ ಸದ್ಗತಿ ಆಗಲ್ಲ, ಅಷ್ಟು ಪಾಪ ಮಾಡ್ಕೊಂಡಿದ್ದೀನಿ ನಾನು ಅಂತ. ಏನೂ ಆಗಲ್ಲ ಶ್ರಾದ್ದದಿಂದ ನನಗೆ, ಮತ್ತೆ ಗತಿ ಏನು ನನಗೆ ಗೊತ್ತಿಲ್ಲ. ಶ್ರದ್ಧೆ ನನಗಿಲ್ಲ, ಶ್ರಾದ್ದದ ಬಗ್ಗೆ ಗೊತ್ತಿಲ್ಲ, ಸದ್ಗತಿ ಬಗ್ಗೆ ನೀನೇ ಆಲೋಚನೆ ಮಾಡು ಅಂದಾಗ ಸೂರ್ಯನನ್ನೇ ಕೇಳ್ತಾನಂತೆ ಗೋಕರ್ಣ. ಸೂರ್ಯ ಉಪದೇಶ ಮಾಡ್ತಾನೆ, ಶ್ರೀಮದ್ ಭಾಗವತ ಸಪ್ತಾಹವನ್ನ ಮಾಡು, ಅದರಿಂದ ನಿನ್ನ ತಮ್ಮನಿಗೆ ಸದ್ಗತಿ ಆಗತ್ತೆ ಅಂತ ಹೇಳಿಬಿಡ್ತಾರೆ. ಆಯ್ತು ಅಂತ ಭಾಗವತ ಸಪ್ತಾಹ ಚೆನ್ನಾಗಿ ಅಧ್ಯಯನ ಮಾಡಿದವನು ಮೊದಲೇ. ಭಾಗವತ ಸಪ್ತಾಹ ಇಡೀ ಊರು ಮಂದಿ ಬರ್ತಾರೆ, ಆಮಂತ್ರಣ ಕೊಟ್ಟು ಬಿಡ್ತಾನೆ. ಇಡೀ ಊರು ಮಂದಿ ಬರ್ತಾರೆ. ಬಾಣಂತಿ ಕೂಸಿನಿಂದ ಹಿಡಿದು ಮುದುಕರವರೆಗೆ ಎಲ್ಲರ ಅವರ ಅಂಗಳದಲ್ಲಿ, ಇಡೀ ಊರು ಖಾಲಿ. ಭಾಗವತ ಸಪ್ತಾಹ ಶುರುವಾಯಿತು. ಇಲ್ಲಿ ಪ್ರೇತ ಬಂದು ಕೂಡಬೇಕಲ್ಲ, ಪ್ರೇತ ಬಂದ್ರೆ ಸುಮ್ಮನೆ ಇರ್ತಾರ, ಜನ ಹೆದರ್ಕೊಂಡು ಬಿಡ್ತಾರೆ. ಏನ್ ಮಾಡಬೇಕು ಅಂದ್ರೆ ಅಲ್ಲೊಂದು ಬಿದಿರು ಇತ್ತಂತೆ, ಬಿದಿರಿನಲ್ಲಿ ಹೋಗಿ ಆ ಸಂಧಿಯಲ್ಲಿ ಕುತ್ಕೊಂಡು ನೀನು ಕೇಳು ಅಂದ ತಕ್ಷಣ ಆಯಿತು ಅಂದೆ. ಮೊದಲನೇ ದಿವಸ ಭಾಗವತ ಸಪ್ತಾಹ ಮೊದಲನೇ ದಿನ ಮಂಗಳಾರತಿ ಮಾಡಿದಾಗ ಛಟ್ ಅಂತ ಒಂದು ಶಬ್ದ ಬಂತು. ಎಲ್ಲರೂ ಗಾಬರಿ ಆಗಿಬಿಟ್ರು, ಏನಾಯ್ತು ಏನು ಅಂತ. ಆಗ ಏನೂ ಆಗ್ಲಿಲ್ಲ, ಆ ಬಿದಿರು 1 ಗಂಟು ಹೊಡಿತಂತೆ. 2ನೇ ದಿವಸಕ್ಕೆ 2ನೇ ಗಂಟು, 3ನೇ ದಿವಸಕ್ಕೆ 3ನೇ ಗಂಟು. 7 ದಿವಸ ಭಾಗವತ ಸಪ್ತಾಹ ಮಾಡಿದಾಗ 7 ಗಂಟೆಗಳು ಛಟ್ ಅಂತ ಹೊಡೆದು ಹೋಗ್ಬಿಟ್ಟು ಅದರಿಂದ ಪ್ರೇತ ಹೊರಗೆ ಬರ್ತಾನೆ. ಅದ್ಭುತವಾದ ದೇಹ, ಶ್ಯಾಮ ಅಂತಹ ಅದ್ಭುತವಾದ ಸುಂದರ ದೇಹ, ತುಳಸಿ ಮಣಿ ಊರ್ಧ್ವಪುಂಡ್ರಾದಿ ಧರಿಸಿ ಕಿರೀಟಾದಿಗಳನ್ನು ಧರಿಸಿದ ಅದ್ಭುತವಾದಂತ ಆಕರ್ಷಕವಾದ ದೇವತಾ ಸ್ವರೂಪದಂತೆ ಆ ದೇಹವನ್ನು ಧರಿಸಿಕೊಂಡು ಬಂದು ಗೋಕರ್ಣಿಗೆ ನಮಸ್ಕಾರ ಮಾಡ್ತಾನೆ. ಅಣ್ಣ, ಕಡೆಗೆ ನೀನು ನನ್ನ ಕೈ ಬಿಡಲಿಲ್ಲ, ನನಗೆ ಸದ್ಗತಿಯನ್ನು ಕೊಟ್ಟವನೇ ನೀನು. ನಾನು ಮಾಡಬಾರದ ಎಲ್ಲಾ ಅಪಕಾರಗಳನ್ನು ತಂದೆ ತಾಯಿಗೆ ಮಾಡಿದೆ, ನಿನ್ನ ಬಗ್ಗೆನೂ ನಾನು ಕಾಳಜಿ ಮಾಡಲಿಲ್ಲ. ಬ್ರಾಹ್ಮಣ ಮಾಡಬೇಕಾದ ಯಾವ ಕರ್ಮವನ್ನೂ ಮಾಡಲಿಲ್ಲ, ಬ್ರಾಹ್ಮಣ ವಿರೋಧಿಯಾದ ಎಲ್ಲಾ ಕೆಲಸವನ್ನು ನಾನು ಮಾಡಿದ್ದೀನಿ. ಆದರೂ ಕೂಡ ನೀನು ನನ್ನ ಕೈ ಬಿಡಲಿಲ್ಲ ಅಂಥೇಳಿ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾನೆ ಅಣ್ಣನಿಗೆ. ನಮಸ್ಕಾರ ಮಾಡಿ ತನ್ನ ಲೋಕಕ್ಕೆ ಉತ್ತಮವಾದ ಸದ್ಗತಿ ಆಗ್ತದೆ ಆ ಧುಂದುಕಾರಿಗೆ. ಇದು ಶ್ರೀಮದ್ ಭಾಗವತದಲ್ಲಿ ಬಂದದ್ದಲ್ಲ. ಬಹಳ ಜನರೇ ಅನ್ಕೋತಾರೆ ಇದು ಭಾಗವತದಲ್ಲಿ ಬಂದದ್ದು. ಇದು ಭಾಗವತ ಅಲ್ಲ, ಇದು ಪದ್ಮಪುರಾಣದ್ದು. ಇದು ಭಾಗವತ ಅಂದ್ರೆ ಏನು ಅಂತ ತಿಳಿಸಲಿಕ್ಕಾಗಿ ಹೊರಟ ಅಧ್ಯಾಯ ಇದು. ಇವತ್ತಿನ ದಿವಸ ಇಂತಹ ಒಂದು ಪ್ರವಚನ, ಇಂಥ ವಿಷಯವನ್ನು ನೋಡಿಕೊಂಡಾಗ ನಾವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ಸಂಸಾರದಲ್ಲಿ ಎಷ್ಟು ಬೇಕಿದ್ರೂ ಇರ್ರಿ, ಮೋಕ್ಷಕ್ಕೋಸ್ಕರ ನಮ್ಮ ಪ್ರಯತ್ನವನ್ನ ನಿರಂತರ ಮಾಡಬೇಕು ಅನ್ನೋದು ಇದು ನಮಗೆ ಕೊಟ್ಟ ಸಂದೇಶ ಭಾಗವತ ಪುರಾಣ. ಆನಂತರ ಮಕ್ಕಳನ್ನ 2 ಇದ್ದಾವಿಲ್ಲಿ. ಮಕ್ಕಳನ್ನ ಹೆಂಗೆ ಬೆಳೆಸಬೇಕು, ಧುಂದುಕಾರಿ ಹೆಂಗೆ ಬೆಳೆಸಬೇಕು,
ಗೋಕರ್ಣನಂಗೆ ಬೆಳೆಸಬೇಕು. ನಮ್ಮ ಕೈಯಲ್ಲಿದೆ. ನಾವು ಆರಾಧನೆಗೆ, ದೇವಸ್ಥಾನಕ್ಕೆ, ಪ್ರವಚನದಲ್ಲಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದ್ವಿ ಅಂದ್ರೆ ನಮ್ಮ ಮಗ ಗೋಕರ್ಣ ಆದಂಗೆ ಆಗ್ತಾನೆ. ಇಲ್ರಿ ನಮ್ಮ ಮಗ ಸ್ಟಡಿ ಮಾಡ್ಬೇಕ್ರಿ, ಡಿಸ್ಟರ್ಬ್ ಆಗ್ತದೆ ಅಂತ ಮಕ್ಕಳನ್ನ ಕರ್ಕೊಂಡು ಬರಲ್ಲ. ಅವು ಮಕ್ಕಳ ಮನೆಯಾಗ ಇವರ ಆರಾಧನೆಗೆ ಅವು ನೀನು ಗೊತ್ತಿರಲ್ಲ. ಎಷ್ಟೋ ಜನರು ತೀರ್ಥ ಕೊಟ್ಟರೆ ಹಿಂಗೆ ಹಿಡ್ಕೊಂಡಿರ್ತಾವ. ಬಹುಶಃ ಏನ್ ಮಾಡ್ಬೇಕಿದ್ರನ್ನ ತೀರ್ಥ ತಗೊಳ್ಳೋದು ಗೊತ್ತಿರಲ್ಲ. ಮೊದಲನೇ ಪಂಕ್ತಿಗೆ ಪ್ಯಾಂಟ್ ಹಾಕೊಂಡು ಕೂತ್ರು ಊಟಕ್ಕೆ ಬಿಡಲ್ಲ. ಏನನ್ನ ಮಡಿ ಉಟ್ಕೊಂಡಪ್ಪ, ಲುಂಗಿ ಉಟ್ಕೊಂಡಪ್ಪ ಅಂದ್ರೆ ಎಲ್ಲಿ ಬಿಡಲ್ಲ, ಎರಡನೇ ಪಂಕ್ತಿ ಕೂಡ್ತೀನಿ ಅಂತ ಹೊರತು ಪ್ಯಾಂಟ್ ಬಿಡೋದಲ್ಲವ. ಇವನೇ ದುಂದುಕಾರಿ, ಮತ್ತೇನಲ್ಲ. ಈ 90% ಮನೆಗೆ ಇವತ್ತು ದುಂದುಕಾರಿ ಇದ್ದಾರೆ. ಆ ದುಂದುಕಾರಿಯನ್ನ ನಾವು ಏನ್ ಮಾಡಬೇಕು? ದೇವಸ್ಥಾನಕ್ಕೆ ಹೋಗುವಾಗ ಮಕ್ಕಳನ್ನು ಬಿಟ್ಟು ಹೋಗುವಾಗ. ಎಷ್ಟೋ ಜನರಿಗೆ ಇದಕ್ಕೆ ಉಲ್ಟಾ ಇರ್ತದ, ಜೋಶ್ ಉಲ್ಟಾ. ಇಲ್ರಿ ನನ್ನ ಮಗ ನಿತ್ಯ ಗುಡಿಗೆ ಹೋಗ್ತಾನ್ರಿ, ರಾಯರ ಗುಡಿಗೆ ಹೋಗಿ ರಾಯರ ದರ್ಶನ ಆಗತ್ತಾನ, ನನ್ನ ಮಗ ಕಾಫಿ ಸಹಿತ ಕೊಡಂಗಿಲ್ಲ ಆಚಾರ್ಯ, ನನ್ನ ಮಗ ಭಾರಿ ಶ್ರದ್ಧಾವಂತ, ನನ್ನ ಮಗ ಭಾರಿ ಧರ್ಮಿಷ್ಠ ಅಂತಾರಲ್ಲ. ಸರಿಯಾಗಿ ಒಂದ್ಸರಿ ಚೆಕ್ ಮಾಡ್ರಿ. ರಾಯರ ದರ್ಶನಕ್ಕೆ ಹೋಗ್ತಾನೋ ಅಥವಾ ರಾಯರ ದರ್ಶನಕ್ಕೆ ಬಂದವರ ದರ್ಶನಕ್ಕೆ ಹೋಗ್ತಾನೋ ಮೊದಲು ಕನ್ಫರ್ಮ್ ಆಗು. ಅಂದಾಗ ನಿನ್ನ ಮಗ ದುಂದುಕಾರಿನೋ ಗೋಕರ್ಣನೋ ಗೊತ್ತಾಗತ್ತೆ. ಯಾಕಂದ್ರೆ ಆ ವಯಸ್ಸು ಅಂಥದ್ದು, ವಿಶ್ವಾಸ ಮಾಡುವ ಹಾಗಿಲ್ಲ. ಆದ್ರಿಂದ ಮಕ್ಕಳನ್ನ ನಾವು ದುಂದುಕಾರಿ ಅಲ್ಲ, ಗೋಕರ್ಣನ್ನ ಹಂಗೆ ಬಳಸಬೇಕು ಅನ್ನೋದು ನಮಗೆ ಕೊಟ್ಟ ಸಂದೇಶ. ತಂದೆ ತಾಯಿ ಏನಂದ್ರೆ ಮಕ್ಕಳನ್ನ ದುಂದುಕಾರಿಯ ಹಾಗೆ ಬೆಳೆಸಿದ್ರೆ ಅವರಿಗೆ ಘೋರ ಮರಣ ಬಿಟ್ಟರೆ ಮತ್ಯಾವುದು ಇರೋದಿಲ್ಲ. ಅಷ್ಟರೊಳಗೆ ಆತ್ಮದೇವ ಹುಷಾರಾಗಿಬಿಟ್ಟು ನೋಡ್ರಿ. ಮಧ್ಯದಲ್ಲಿ ಮಗನ ಬಿಟ್ಟು ತನ್ನ ಪಾಡಿಗೆ ತಾನು ದಶಮಸ್ಕಂದ ಪಾಲನೆ ಮಾಡಿ ಸದ್ಗತಿಗೆ ಹೋಗಿಬಿಟ್ನಲ್ಲ. ನಮಗೆ ಮಕ್ಕಳನ್ನ ಉತ್ತಮರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಅವರು ಜನ್ಮಾಂತರ ಸಂಸ್ಕಾರದಿಂದ ಕ್ರೂರ ಇದ್ದ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೇನು ಬ್ರಹ್ಮದೇವರೆಲ್ಲ ಹಣೆ ಬರ ಚೇಂಜ್ ಮಾಡ್ಲಿಕ್ಕೆ. ಅಕಸ್ಮಾತ್ತಾಗಿ ಅವನು ದುಂದುಕಾರಿನೇ ಆಗಿದ್ದ ಅಂದ್ರೆ ನಿಮ್ ಪಾಡಿಗೆ ನೀವು ಧರ್ಮ ಸಾಧನೆ ಮಾಡ್ಕೊಂಡ್ಬಿಡ್ರಿ, ತಲೆ ಕೆಡಿಸ್ಕೊಡಕ್ಕೆ ಹೋಗ್ಬೇಡ್ರಿ. ಇದು ನಮಗೆ ಪುರಾಣ ಕೊಡುವ ಸಂದೇಶ. ಎಷ್ಟೋ ಜನ ಹೇಳ್ತಾರೆ, ಹೆಣ್ಮಕ್ಳು ಬಂದು ಹೇಳ್ಕೊತಾರೆ, ಆಚಾರ್ಯ ನಾನು ಧರ್ಮ ಮಾಡಬೇಕು ಅಂತೀನಿ, ದಾನ ಧರ್ಮ. ನಮ್ಮನೆಯವರು ಮಾತೇ ಕೇಳಂಗಿಲ್ಲ ನೋಡ್ರಿ, ಏನ್ ಮಾಡ್ಬೇಕು? ಹೌದಾ? ಹಾಗಿದ್ರೆ ರಾಮಾಯಣ ನೋಡಿ. ಏನ್ ಆಚಾರ್ಯ ರಾಮಾಯಣದಾಗ ಏನ್ ಹೇಳಲ್ಲ ಅಂತಂದ್ರೆ, ರಾವಣ ಗೊತ್ತಲ್ಲ, ರಾವಣನ ಹೆಂಡತಿ ಮಂಡೋದರಿ ಪಂಚಕನ್ಯೆಯಲ್ಲಿ ಭಾರೀ ಶ್ರೇಷ್ಠಳಾದ 5 ಕನ್ಯೆಯರಲ್ಲಿ ಯಾರೋ ಮಂಡೋದರಿ ಒಬ್ಬಳು. ಅಹಲ್ಯ, ದ್ರೌಪದಿ, ತಾರಾ, ಮಂಡೋದರಿ. ಹೌದಾ? ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶ. ಅವ್ರನ್ನ ಸ್ಮರಿಸಿದರೆ ಪಾಪ ಪರಿಹಾರ ಆಗ್ತದೆ ಅನ್ನುವಂತಹ ಉತ್ಕೃಷ್ಟವಾದ ಸ್ಥಾನದಲ್ಲಿದ್ದಾಳೆ. ಯಾರೋ ಮಂಡೋದರಿ. ಅಕ್ಕಿಗಂಡೇನು ದೊಡ್ಡ ಸಜ್ಜನ ಸಾಧನ, ಭಗವಂತನನ್ನೇ ವಿರೋಧಿಸದ ದೈತ್ಯ. ದೈತ್ಯನ ಮನಸ್ಸು ಮಾಡಿದ್ರೆ, ಸಂಕಲ್ಪ ಗಟ್ಟಿ ಇತ್ತು ಅಂದ್ರೆ, ರಾವಣನ ಹೆಂಡತಿ ಹಾಗೆ ಇದ್ರೂ ಕೂಡ, ಗಂಡ ರಾವಣನಂತೆ ಇದ್ರೂ ಕೂಡ ಮಂಡೋದರಿ ಹಾಗೆ ಸಾಧನೆ ಮಾಡಿಕೊಳ್ಳಬಹುದು ಅಂತ ನಮಗೆ ಇತಿಹಾಸ ತಿಳಿಸಿಕೊಡುತ್ತೆ. ಯಾವುದಕ್ಕೂ ಮನಸ್ಸನ್ನ ಬೇಜಾರು ಮಾಡ್ಕೊಳ್ಬೇಡಿ, ಮನಸ್ಸು ಗಟ್ಟಿಯಾಗಿರ್ಲಿ, ಲಗಾಮ್ ಲೂಸ್ ಮಾಡಬೇಡ್ರಿ. ಅದಕ್ಕೆ ಇಷ್ಟು ಪ್ರವಚನ ಚೆನ್ನಾಗಿ ಕೇಳಿದಾಗ ಎಷ್ಟೋ ಸರ್ತಿ ಅನಿಸ್ಬಿಡ್ತಿದೆ, ಆಚಾರ್ಯ ನಾನು ಅರ್ಧ ಜೀವನ ಹೋಯ್ತು ನಂದು. ನಾನು 40 ವರ್ಷ ಆಯ್ತು, 50 ವರ್ಷ ಆಯ್ತು, ನಾನು ರಿಟೈರ್ಡ್ ಆಗಿಬಿಟ್ಟೆ, ಇನ್ನೇನು ನಾನು ಧರ್ಮ ಮಾಡ್ತೀನಿ ಹೇಳ್ರಿ ಅಂದ್ರೆ, ನಿಮಗೆ ಯಾವ ಧರ್ಮ ಮಾಡ್ಲಿಕ್ಕಾಗತ್ತೋ ಅದನ್ನ ಮಾಡಿ. ಏನು ಆಗೋದಿಲ್ಲಲ್ಲ. ಪಾಠ ಕೇಳಲಿಕ್ಕೆ ಹೋಗ್ರಿ, ಪ್ರವಚನ ಕೇಳಲಿಕ್ಕೆ ಹೋಗ್ರಿ, ಕೇವಲ ಭಗವಂತನ ನಾಮಸ್ಮರಣೆ ಮಾಡಿ ಸಾಕು. ಭಗವಂತ ಕೈ ಹಿಡಿದು ಉದ್ಧಾರ ಮಾಡುತ್ತಾನೆ. ಕೊನೆ ಪ್ರಾಣ ಹೋಗುವ ಕ್ಷಣದಲ್ಲಿ ಮಾಡಿದ ನಾಮಸ್ಮರಣೆಯೂ ಕೂಡ ಸದ್ಗತಿಗೆ ಕಾರಣ. ವಯಸ್ಸಾಯ್ತು ಅಂತ ಅನ್ಲಿಕ್ಕೆ ಹೋಗ್ಬೇಡಿ. ಕೊನೆ ಕ್ಷಣ, ಪ್ರಾಣ ಹೋಗುವ ಕ್ಷಣದಲ್ಲಿ ಅನ್ನುವ ಒಂದು ನಾಮವೂ ನಮಗೆ ಸದ್ಗತಿ ಕೊಡುವಂಥದ್ದಾಗ್ತದೆ. ಅದನ್ನ ಪ್ರಾಣೇಶದಾಸರು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ವಯಸ್ಸಾಗಿ ಹೋಯ್ತು, ನಾನು ರಿಟೈರ್ಡ್ ಆಗಿ ಹೋಗ್ಬಿಟ್ಟೆ, ನನಗೇನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಕೈಯಲ್ಲಿ ಶಕ್ತಿ ಇಲ್ಲ, ಜ್ಞಾಪಕ ಶಕ್ತಿ ಕಡಿಮೆ, ನಾನೇನು ಅಧ್ಯಾತ್ಮ ಮಾಡ್ತೇನೆ, ನಾನೇನು ಸಾಧನೆ ಮಾಡ್ತೇನೆ ಅಂತ ಯಾರೂ ದುಃಖಿಸೋದು ಬೇಡ ಅಂತ ಹೇಳಿ ಪ್ರಾಣೇಶದಾಸರು ಹೇಳ್ತಾರೆ. ಆದದ್ದಾದರೂ ಆಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ. ಎಂಥ ಮಾತು ನೋಡಿ. ದಾಸರು ಒಂದೊಂದು ವಾಕ್ಯ ನಮಗೆ ಪುನಃ ಚೈತನ್ಯ ತುಂಬುವಂತಹ ವಾಕ್ಯಗಳು. ನಾವು ಕೇಳುತ್ತೇವೆ, ಹಾಡ್ತೇವೆ. ಹೇಗ ಹಳದಿ ಸಿರಿ ಕೆಂಪು ಕುಪ್ಪಸ ಉಟ್ಕೊಂಡು ಹಾಡಿ ಊಟ ಹೊಡೆದು ಬಂದ್ಬಿಡ್ತೀವಿ, ಅರ್ಥ ತಿಳ್ಕೊಳಿಕ್ ಹೋಗೋದು. ಅದಕ್ಕೆ ದಾಸರು ಅಲ್ಲಿದ್ದಾರೆ, ನಾವು ಇಲ್ಲೇ ಇದ್ದೇವೆ.
ಅಪ್ಡೇಟ್ ಆಗ್ತಾ ಇಲ್ಲ. ಯಾವ್ದಕ್ಕೆ ಅಪ್ಡೇಟ್? ಧರ್ಮಕ್ಕೆ ಅಪ್ಡೇಟ್ ಆಗ್ತಾ ಇಲ್ಲ ನಾವು. ಈ ಭಜನೆ ಮಾಡ್ತಿರ್ತಾರೆ ನೋಡ್ಬೇಕು, ಎಲ್ಲರೂ ಅಂತಲ್ಲ, ಒಂದೆರಡು ಜನ ಇರ್ತಾರೆ, ಅವ್ರು ಕರೆಸಿರ್ತಾರೆ ಭಜನೆಗೆ ಅಂತೇಳಿ, ಗ್ರೂಪ್ ಎಲ್ಲ ಡ್ರೆಸ್ ಕೋಡ್ ಎಲ್ಲ ಉಟ್ಕೊಂಡ್ ಬರ್ತಾರೆ. ಬಂದಾಗ ಶುರು ಮಾಡ್ತಾರೆ ಹರಿದಾಸರಿಂದ ಗಣಪತಿ ತನ ಬಂದಿರ್ತದೆ ಕಕ್ಷ ತಾರತಮ್ಯ ಭಜನೆ. ಆಗ ಬಂದು ಹೇಳ್ತಾರೆ ಅಲ್ಲಿ ನೈವೇದ್ಯ ಆಯ್ತು, ಇನ್ನು ಎಲೆ ಹಾಕ್ತಾರೆ ಅಂದ್ರೆ ಸಾಕು, ಗಣಪತಿಯಿಂದ ಸೀದಾ ಜಂಪ್ ಎಲ್ಲಿಗೆ? ಹನುಮಂತ ದೇವರಿಗೆ ಜಂಪ್ ಮಾಡಿಬಿಡ್ತಾರೆ. ಆಮೇಲೆ ಲಕ್ಷ್ಮಿ ಒಂದೆರಡು ಹಾಡ್ತಾರೆ, ಯಾಕಂದ್ರೆ ಲಕ್ಷ್ಮಿ ಬಹಳ ಇಂಪಾರ್ಟೆಂಟ್. ಒಂದು 3-4 ಲಕ್ಷ್ಮಿ ಹಾಡ ಹಾಡಿ ಆಮೇಲೆ ನಾರಾಯಣ ಎಷ್ಟು ಒಂದು ಹಾಡ್ರೆ ಸಾಕಂತ ಒಂದು ಫಸ್ಟ್ ನೋಡಿ ಲಾಸ್ಟ್ ನೋಡಿ ಹಾಡಿಬಿಡ್ತಾರೆ. ನಾರಾಯಣ ತಗೊಂಡು ಏನ್ ಮಾಡೋದು? ಲಕ್ಷ್ಮಿ ಇದ್ರೆ ಸಾಕು. ನೆರೆ ನಂಬಿದೆ ಮತ್ತು ಹೃದಯ ಮಂಟಪದ ಒಂದು ನೋಡಿ ಹಾಡಿಬಿಡ್ತಾರೆ ಅಷ್ಟೇ. ನಾರಾಯಣ ತಗೊಂಡು ಲಕ್ಷ್ಮಿ ಇದ್ರೆ ಸಾಕು. ಈ ರೀತಿ ಭಜನೆ ಮಾಡುತ್ತೇವೆ. ಅರ್ಥ ಗೊತ್ತಿಲ್ಲ, ಅರ್ಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ, ಅರ್ಥ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಲ್ಲ. ಹಾಡ ಅಲ್ಲೇ ಇರ್ತೇವೆ, ನಾವಿಲ್ಲೇ ಇರ್ತೇವೆ. ಒಂದ್ಸರ್ತೆ ತಮಿಳ್ನಾಡಿಗೆ ಹೋದಾಗ ಒಬ್ಬ ಅಜ್ಜಿ ಹಾಡ್ತಾ ಇದ್ಲು, ಭಾರಿ ಕಂಚಿನ ಕಂಠ. ಏನು ಗಂಟಿ ದಾನ ಮಾಡಿ ಹುಟ್ಟಿದ್ಲು, ಜಾಗತಿ ದಾನ ಮಾಡಿದ್ಲು ಗೊತ್ತಿಲ್ಲ, ಭಾರಿ ಕಂಠ. ಅಕ್ಕಿ ಹಾಡ್ತಾ ಇದ್ಲು, ಸಕ್ಕರೆ ತುಪ್ಪ ಕಾಲಿಗೆ ಒರೆಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಜ್ಜಿ ಸಕ್ಕರೆ ತುಪ್ಪ ಕಾಲಿಗೆ ಒರೆಸಿ ಅಲ್ಲ, ಕಾಲುವೆ ಹರಿಸಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ನಮ್ಮ ಅಜ್ಜಿನ ಹಿಂಗೆ ಹಾಡ್ತಿದ್ಲು ಅಂಥೇಳಿ ಹಾಡ್ತಿದ್ಲಂತ. ಇನ್ನು ಇಂಥವ್ರಿಗೆ ಯಾವ ದಾಸಸ್ಯ ಹೇತು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಒಂದು ಭಾಗವತದ ಸಂದೇಶ, ಒಂದು ರಾಮಾಯಣ ಯಾವುದೇ ಕೇಳಿ ನೀವು, ಅದರಲ್ಲಿ ಲೌಕಿಕ ಉಪದೇಶವಿದೆ, ಆಧ್ಯಾತ್ಮ ಸಾಧನೆಯ ಮಾರ್ಗದರ್ಶನ ಇದೆ. ಎರಡೂ ಅರ್ಥ ಮಾಡಿಕೊಳ್ಬೇಕು. ಎರಡೂ ಅರ್ಥ ಮಾಡಿಕೊಂಡಾಗ ನಮ್ಮ ಬದುಕು ಸರಿಯಾಗಿ ಸುಲಲಿತವಾಗಿ ಸರಿಯಾದ ಮಾರ್ಗದ ಕಡೆ ನಮ್ಮ ಬದುಕು ಸಾಕ್ತದೆ. ಇಲ್ಲಂದ್ರೆ ಭಾಗವತ ಅಲ್ಲೇ, ನಾವಿಲ್ಲೇ, ಹರಿದಾಸರ ಹಾಡ ಅಲ್ಲೇ, ನಾವು ಇಲ್ಲ. ಹೀಗೆ ಆಯಿತು ಅಂತಂದ್ರೆ ಒಂದು ಲಾಭ ನೋಡಿ, ಏನು? ಕೇಳುವುದರಿಂದ ಪಾಪ ಪರಿಹಾರ, ಅದು ಒಂದೇ ಲಾಭ ಆಗತ್ತೆ, ನಿಜವಾದ ಲಾಭ ಆಗುವುದಿಲ್ಲ. ಅಂಥ ಲಾಭ ನಮಗಾಗಬಾರದು ಅಂತೇಳಿ ಸರಿಯಾದ ಶ್ರವಣ ಮಾಡಬೇಕು, ಅದರ ಹಿಂದಿನ ಅರ್ಥವನ್ನ ಚಿಂತನೆ ಮಾಡಬೇಕು, ಅದರಂತ ಅನುಷ್ಠಾನವನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅಂದಾಗ ಮಾತ್ರ ಪ್ರವಚನ ಸಾರ್ಥಕವಾಗ್ತದೆ. ಆ ಪ್ರವಚನ ಕೇಳಿದ್ದಕ್ಕೆ ಸಾರ್ಥಕವಾಗ್ತದೆ. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ತಂದ್ರೆ ನಮ್ಮ ಬದುಕು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಭಾಗವತದ ಮಹತ್ವವನ್ನು ತಿಳಿಸಿಕೊಡುವ ಗೋಕರ್ಣ ಉಪಾಖ್ಯಾನ ಅನ್ನುವಂತಹ ಪದ್ಮಪುರಾಣದ ಒಂದು ಘಟ್ಟ. ಭಾಗವತ ಯಾತಕ್ಕಾಗಿ ಹೇಳ್ತಾರೆ? ಭಾಗವತ ಅಂದ್ಬಿಟ್ರೆ 7 ದಿನದ ಕಥೆಯನ್ನು ಕೇಳಿ ಏಳಿರಿ ವೈಕುಂಠಕ್ಕೆ ಅಂತ. ಸಪ್ತಾಹ ಕೇಳಿಬಿಟ್ರೆ ಮೋಕ್ಷ ರಿಸರ್ವೇಶನ್ ಅಂತ. ಅಂದ್ರೆ ಆಯ್ತು ಬಿಡ್ರಿ, ನಾವೇನು ಮಾಡೋದು ಬೇಡ ಅಂತಲ್ಲ, ಅಲ್ಲಿಂದ ಶುರು. ಎಷ್ಟೋ ಜನ ಬಹಳ ಜೋಶನಾಗಿರ್ತಾರೆ, ಉಲ್ಟಾ ಅರ್ಥ ಮಾಡ್ಕೊಳ್ತಾರೆ. ಹಾಗೆಲ್ಲ ಅರ್ಥ ಮಾಡ್ಕೊಳ್ಬಾರ್ದು. ಒಬ್ಬ ಭಾರಿ ಇದ್ದ, ದಪ್ಪದ ಗಿಪ್ಪ, ಭಾರಿ ವೇಟ್, ಹೆವಿ ವೇಟ್ ಚಾಂಪಿಯನ್. ನಂದು ವೇಟ್ ಇಳಿಸ್ಬೇಕು, ಏನ್ ಮಾಡಬೇಕು ಅಂತಂದ ತಕ್ಷಣ ಡಾಕ್ಟರ್ ಅನ್ನಂತೆ, ಎಣ್ಣೆ ಬೆಣ್ಣೆ ತುಪ್ಪ ಏನೂ ತಿನ್ನಬಾರ್ದು, ಮುಂಜಾನೆ 2 ಭಕ್ರಿ, ಸಂಜೆಗೆ 2 ಭಕ್ರಿ ಒಣ ಭಕ್ರಿ ತಿನ್ನಬೇಕು ಅಂದ ತಕ್ಷಣ ಸರಿ ಅಂತ ಹಾಸ್ಪಿಟ್ಲಿಂದ ಹೊರಗೆ ಬಂದು ಮತ್ತೆ ವಾಪಸ್ ಹೋದಂತೆ ಡಾಕ್ಟರ್ ಬಲ್ಲಿ. ಅಲ್ಲದೆ ಡಾಕ್ಟರ್ 2 ಭಕ್ರಿ ಮುಂಜಾನೆ 2 ಭಕ್ರಿ ಸಂಜೆ ಅಂದ್ರಲ್ಲ, ಊಟ ಆದ್ಮೇಲೆ ಮೊದಲು ಅನ್ನ. ಇವು ಡಾಕ್ಟರ್ನ ಕೊಲ್ಲಿ ಬಿಡವ ನೀವು ಎಲ್ಲವನ್ನ. ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಅರ್ಥವಾಗ್ತದೆ ಅಂತಕ್ಕಂಥದ್ದು. ಅಂತಹ ಬದುಕು ಎಲ್ಲರದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ಹೆನ್ನರಂಗ ವಿಠ್ಠಲದಾಸರು ಶೇಷದೇವರ ಜೊತೆಗೆ ಮಿತ್ರತ್ವವನ್ನು ಹೊಂದಿದವರಂತ. ಹೆನ್ನರಂಗದಾಸರು ಅಂದ್ರೆ ಸುಮ್ಮನೆ ಅಲ್ಲ, ಸರ್ಪದ ಜೊತೆಗೆ ಮಾತಾಡುವಂತಹ. ಸರ್ಪದ ಜೊತೆಗೆ ಮಾತಾಡ್ತಾರೇನ್ರಿ? ಇಷ್ಟು ಜನ ಕೂತಾರ, ಹಾವು ಬಂದವರು ಎಲ್ಲ ನೋಡಿ ಬಿಡ್ತಾರೆ. ಕೊಪ್ರೇಶ್ವರ ಆಮೇಲೆ ನೋಡ್ತಾರೆ ಹೇಳಂತ ಎಲ್ಲರ ಗೋವಿಂದ. ಹೆನ್ನರಂಗದಾಸರು ಸರ್ಪದ ಜೊತೆಗೆ ಮಾತಾಡ್ತಿದ್ರಂತ. ಸರ್ಪ ಅಂಶ ಅಂತ ಕೆಲವರು ಹೇಳ್ತಾರೆ, ಆದ್ರೆ ಅದು ಇದಮಿತ್ತಮ್ ಅಂತ ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ಅದಕ್ಕೆ ಸರಿಯಾಗಿ ಆಧಾರಗಳಿಲ್ಲ. ಆದ್ರೆ ಸರ್ಪದ ಜೊತೆಗೆ ಮಾತಾಡಬೇಕು. ಸರ್ಪದ ಭಾಷೆ ಅಂದ್ರೆ ಸಾಮಾನ್ಯ ಮನುಷ್ಯರಂತೂ ಅಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ಮೂಲತಃ ಇಲ್ಲೆಯವರೇ ಬಹುಭಾಗದ ಬದುಕನ್ನು ಕರ್ನಾಟಕದಲ್ಲಿ ಸಲ್ಲಿಸಿದವರು. ಶ್ರೀಮದ್ ಆಚಾರ್ಯರ 12 ಸ್ತೋತ್ರವನ್ನ ನಾವು ಪಾರಾಯಣ ಮಾಡ್ತೇವೆ, ನಮ್ಮ ಬದುಕು ಧನ್ಯ ಆಯಿತು ಅಂತ
ಚಿಂತನೆ ಮಾಡುತ್ತೇವೆ. ಆದರೆ ಹೆನ್ನರಂಗದಾಸರು ಮೃತ ಹೊಂದಿದ ಸತ್ತ ಆಕಳನ ಮೇಲೆ ತಮ್ಮ ಶಾಟಿಯನ್ನ ಹಾಕಿ ದ್ವಾದಶ ಸ್ತೋತ್ರವನ್ನ ಪಠನೆ ಮಾಡಿ ಸತ್ತ ಆಕಳನ್ನ ಪುನಃ ಬದುಕಿಸಿದ ತಾಕತ್ತು ಹೆನ್ನರಂಗದಾಸರು. ಆಲೋಚನೆ ಮಾಡಿದೆಲ್ಲ ಮನುಷ್ಯರಿಗೆ ಆಗತ್ತಾ? ಆಗೋದಿಲ್ಲ. ಅಂತಹ ಸಾಮರ್ಥ್ಯವನ್ನ ಹೊಂದಿದ ದಾಸರ ಇವತ್ತ ಪೂರ್ವಾರಾಧನೆ. ನಮಗೆಲ್ಲ ಆರಾಧನೆ ಹೆಂಗಂದ್ರೆ ಸಂಡೆ ಇದ್ರೆ ಬೇಸ್ ನೋಡ್ರಿ ಆಚಾರ್ಯ ಅಂತ. ಇನ್ಮೇಲೆ ದಾಸರು ಯತಿಗಳು ಸಂಡೆ ನೋಡೇ ವೃಂದಾವನ ಆಗ್ಬೋದು. ಪರಿಸ್ಥಿತಿ ಹಂಗದ. ಇವತ್ತು ಸಂಡೆ ಅಂತೂ ಸ್ವಲ್ಪ ಜಾಸ್ತಿ ಇಲ್ಲ, ಪೂರ್ವಾರಾಧನೆ ಜನ ಇರಲಿ. ಏನಂದ್ರೆ ಒಂದ್ ದಿವಸ ಲೀವ್ ಹೋದ್ರು ಹೋಯ್ತು ಬಿಡು, ಗಟ್ಟಿ ನಿರ್ಧಾರಿಲ್ಲ. ಮತ್ತೆ ನಾಳೆಗೆ ಏನಂತಾರೆ ಏನು ಭಯ. ಅಂದ್ರೆ ಪರ್ಮನೆಂಟ್ ಆಚಾರ ಹೇಳ್ಯಾರ ಅಂತ ಲೀವ್ ಹಾಕ್ಬಿಟ್ರೆ ಮನೆ ಕೂಡ್ಬಾಡ್ರಿ. ಲೌಕಿಕವೂ ಬೇಕು, ಆದ್ರೆ ಬದುಕು ಮೀಸಲು. ಯಾವುದಕ್ಕೆ? ಆಧ್ಯಾತ್ಮಕ್ಕೆ ಮೀಸಲಾಗಿಡಬೇಕು. ಬದುಕು ಚಾಕಚಕ್ಯತೆಯಿಂದ ಬದುಕಬೇಕು. ಎರಡೂ ಮೇಂಟೈನ್ ಮಾಡೋದು ಬರಬೇಕು. ಅಂದಾಗ ಚೆನ್ನಾಗಿ ಜೀವನ ಸಾಗುತ್ತೆ. ಅಂಥ ಬದುಕು ನಿಮ್ಮದು ನಮ್ಮದು ಎಲ್ಲರಿಗೂ ಕೂಡ. ಲೌಕಿಕದಲ್ಲಿ ಚೆನ್ನಾಗಿ ಬದುಕಿ ಆಧ್ಯಾತ್ಮಕ್ಕಾಗಿ ಬದುಕನ್ನು ಮೀಸಲಿಡುವ ಹಾಗೆ ನಮ್ಮ ಬದುಕಾಗಲಿ. ಅಂಥ ಬದುಕು ನಮ್ಮದು ಆಗಬೇಕಾದ್ರೆ ದೈವಾನುಗ್ರಹ ಬೇಕು. ಹೆನ್ನರಂಗದಾಸರು, ಹರಿದಾಸರು, ಯತಿಗಳು, ರಾಯರು, ಶ್ರೀಪಾದರಾಜರು, ಶ್ರೀಮದಾಚಾರ್ಯರು, ಸಮಸ್ತ ದೇವತೆಗಳ ಅನುಗ್ರಹ ನಮಗಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ನನ್ನ ಪುರಾಣ ಮತ್ತು ಲೌಕಿಕ ಚಿಂತನ, ಆಧ್ಯಾತ್ಮ ಚಿಂತನ ಅನ್ನುವ ಈ ಒಂದು ಪ್ರವಚನ ಮಾಲಿಕೆಯನ್ನ ಇಲ್ಲಿ ಮುಗಿಸ್ತೇನೆ. ನಾಳಿನ ದಿವಸ ಮತ್ತೊಂದು ಹೊಸ ಚಿಂತನೆಯನ್ನ ಹೇಳ್ತೇನೆ. ಅಲ್ಲಿವರೆಗೂ ವಿಶ್ರಾಂತಿ ಅಂತ ಹೇಳ್ತಾ ಮತ್ತೊಂದು ಸತ್ಯ ರಾಮದೇವರ ಸ್ಮರಣೆಯನ್ನು ಮಾಡಿಬಿಡಿ, ಮುಗಿಸಿಬಿಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಹರೇ ಶ್ರೀನಿವಾಸ.